am Soumya E, Assistant Professor, Department of Commerce, Sri Kalavara Varadraja M. Shetty, Government First Grade College, Koteshwara, Kundapur. Namaste students. I hope you are all doing good. ಎಸ್ಟರ್ಡೇ ಕ್ಲಾಸಲ್ಲಿ 2 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಅದನ್ನು ನೋಟ್ಸಲ್ಲಿ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಇವತ್ತು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ನಾವು ಯಾವ ಹೆಡಿಂಗಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ? ಡಿಫಾಲ್ಟ್ ಇನ್ ಪೇಮೆಂಟ್ ಆ್ಯಂಡ್ ರಿಪೊಸಿಷನ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. 24 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ ಆಲ್ರೆಡಿ. ವಾಟ್ ಡು ಮೀನ್ ಬೈ ಡಿಫಾಲ್ಟ್ ಇನ್ ಪೇಮೆಂಟ್? Means when the hire purchaser makes a default in the payment of any installment, the hire seller has a right to take back the goods. ಅಂದರೆ ಹೈರ್ ಪರ್ಚೇಸರ್ ಯಾರು ಇರ್ತಾರೆ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಇನ್ಸ್ಟಾಲ್ಮೆಂಟ್ ಕಟ್ತೇವೆ ಅಂತ. ಆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕಾದ್ರೆ ಯಾವುದಾದ್ರೂ ಇನ್ಸ್ಟಾಲ್ಮೆಂಟನ್ನು ಕಟ್ಟಲಿಕ್ಕೆ ಅವನ ಅನೇಬಲ್ ಆದಾಗ, ಆಯಿತಾ, ಅನ್ ದಟ್ ಟೈಮ್ ಅದನ್ನು ಡಿಫಾಲ್ಟ್ ಇನ್ ಪೇಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಗ ಹೈರ್ ಸೆಲ್ಲರ್ ಅವನ ಗೂಡ್ಸನ್ನು ರಿಟರ್ನ್ ತಗೊಳ್ಳುವಂಥ ಒಂದು ರೈಟ್ಸ್ ಇರುತ್ತೆ. ಓಕೆ, ಅದನ್ನು ರಿಪೊಸಿಷನ್ ಅಂತ ಹೇಳ್ತೀವಿ. ರಿಪೊಸಿಷನಲ್ಲಿ 2 ಟೈಪ್ಸ್ ಇದೆ. ಒಂದು ಕಂಪ್ಲೀಟ್ ರಿಪೊಸಿಷನ್, ಇನ್ನೊಂದು ಪಾರ್ಷಿಯಲ್ ರಿಪೊಸಿಷನ್. ಕಂಪ್ಲೀಟ್ ರಿಪೊಸಿಷನ್ ಮೀನ್ಸ್ when the hire seller takes back the entire asset from the hire purchaser. ಅಂದರೆ ಏನು ಮಷಿನರಿ ಅಥವಾ ಏನು ಗೂಡ್ಸನ್ನು ಪರ್ಚೇಸ್ ಮಾಡಿರ್ತಾರೆ ಹೈರ್ ಪರ್ಚೇಸರ್, ಪೇಮೆಂಟ್ ಮಾಡಲಿಕ್ಕೆ ಅವನು ಅನೇಬಲ್ ಆದಾಗ ಹೈರ್ ಸೆಲ್ಲರ್ ಆ ಕಂಪ್ಲೀಟ್ ಗೂಡ್ಸ್ ಅಥವಾ ಮೆಷಿನರಿಯನ್ನು ಅವನು ರಿಟರ್ನ್ ತೊಗೊಬೋದು. ಅದನ್ನು ಕಂಪ್ಲೀಟ್ ರಿಪೊಸಿಷನ್ ಅಂತ ಹೇಳ್ತೀವಿ. ಪಾರ್ಷಿಯಲ್ ರಿಪೊಸಿಷನ್ ಅಂದರೆ ವೆನ್ ದ ಹೈರ್ ಸೆಲ್ಲರ್ ಟೇಕ್ ಬ್ಯಾಕ್ ಪಾರ್ಷಿಯಲ್ ರಿಪೊಸಿಷನ್ ಮೀನ್ಸ್ ವೆನ್ ದ ಹೈರ್ ಸೆಲ್ಲರ್ ಟೇಕ್ಸ್ ಬ್ಯಾಕ್ ಓನ್ಲಿ ಸಮ್ ಪಾರ್ಟ್ ಆಫ್ ದ goods ಅಥವಾ only some part of the asset and leaves the remaining with the hire purchaser. For example, ಏನೋ ಒಂದು 2-3 ಮಿಷನರಿ ಪರ್ಚೇಸ್ ಮಾಡ್ಕೊಂಡಿರ್ತಾರೆ ಹೈರ್ ಪರ್ಚೇಸ್ಗೆ ಅಂದ್ಕೊಳ್ಳಿ. ಅದರಲ್ಲಿ ಸಮ್ ಪಾರ್ಟನ್ನು ಹೈರ್ ಪರ್ಚೇಸರ್ ಹತ್ರನೇ ಬಿಟ್ಟು ಕೆಲವು ಪಾರ್ಟನ್ನು ಹೈರ್ ಸೆಲ್ಲರ್ ತೊಗೊಂಡು ಹೋದರೆ ಅದನ್ನು ಪಾರ್ಷಿಯಲ್ ರಿಪೊಸಿಷನ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಪೂರ್ತಿಯಾಗಿ ಅವರು ತೊಗೊಂಡು ಹೋಗೋದಿಲ್ಲ, ಆಯಿತಾ. ಓಕೆ, ಈ ಪ್ರಾಬ್ಲಮ್ ನಿಮಗೆ ಕಂಪ್ಲೀಟ್ ರಿಪೊಸಿಷನ್ನ ಪಾರ್ಷಿಯಲ್ ರಿಪೊಸಿಷನ್ನ ನೋಡೋಣ. ನಿನ್ನೆ ಮಾಡಿದ 2 ಪ್ರಾಬ್ಲಮ್ಮು ಕೂಡ ಕಂಪ್ಲೀಟ್ ರಿಪೊಸಿಷನ್ ಇತ್ತು. ಓಕೆ, ಸೊ ಈ ಪ್ರಾಬ್ಲಮ್ ನಿಮ್ಗೆ ಆಲ್ರೆಡಿ ನಾನು PDF ಮಾಡಿ ಕಳಿಸ್ತಿದ್ದೇನೆ. ಪ್ರತಿನಿತ್ಯ ನಾನು ಏನು ವಿಡಿಯೋ ಮಾಡಿ ಕಳಿಸ್ತೇನೆ ಆ ಪ್ರಾಬ್ಲಮನ್ನು ನೀವು ನೋಟಲ್ಲಿ ಬರ್ಕೊಳ್ಬೇಕು ವಿತ್ ಸೊಲ್ಯೂಷನ್. ಓಕೆ, ಎಸ್. ಮಿಸ್ಟರ್ ರವಿ ಪರ್ಚೇಸ್ ಅ motor cycle on 1/4/2015, agreeing to pay the price in 4 annual installment of ₹2,820. ಅಂದರೆ 4 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಲಿಕ್ಕೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದ ಇಂಟ್ರೆಸ್ಟ್ ವಾಸ್ ಚಾರ್ಜ್ ಅಟ್ 5%. ಇಂಟ್ರೆಸ್ಟ್ ಬಂದು 5%. ಆ್ಯಂಡ್ ದಟ್ ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಇನ್ಸ್ಟಾಲ್ಮೆಂಟ್ ಆಫ್ ₹2,820. ಅಂದರೆ ಇಲ್ಲಿ ಇಂಟ್ರೆಸ್ಟು ಆಲ್ರೆಡಿ ಇನ್ಸ್ಟಾಲ್ಮೆಂಟ್ ಅಕೌಂಟಲ್ಲಿ ಇನ್ಕ್ಲೂಡ್ ಆಗಿದೆ. ಏನು ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾರೆ ಈ 2,820ಯಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡಿಪ್ರಿಸಿಯೇಷನ್ ಅಟ್ 10% ಆನ್ ರಿಟರ್ನ್ ಆನ್ ವ್ಯಾಲ್ಯೂ ಟು ಬಿ ಚಾರ್ಜ್ಡ್. ದ ಪರ್ಚೇಸ್ ಪೇಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಇದು ದ ಪರ್ಚೇಸರ್ ಪೇಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಟ್ ಕುಡ್ ನಾಟ್ ಪೇ ದ ಥರ್ಡ್ ಇನ್ಸ್ಟಾಲ್ಮೆಂಟ್. ಅಂದರೆ 4 ಇನ್ಸ್ಟಾಲ್ಮೆಂಟನ್ನು ಮಾಡಲಿಕ್ಕೆ ಅವರು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಬಟ್ ಇವರು ಫಸ್ಟ್ ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾರೆ ಆ್ಯಂಡ್ ಥರ್ಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೇರ್ ಅಪಾನ್ ದಿ ಹೈರ್ ಸೆಲ್ಲರ್ ರಿಪೊಸೆಸ್ಡ್ ದ ಮೋಟರ್ ಸೈಕಲ್, ದ ಸೆಲ್ಲರ್ ಸ್ಪೆಂಡ್ ₹294 ಆನ್ ದ ರಿಪೊಸೆಸ್ಡ್ ಮೋಟರ್ ಸೈಕಲ್ ಆ್ಯಂಡ್ ಸೇಲ್ಸ್ ಇಟ್ ಫಾರ್ ₹6,500. ಆ್ಯಕ್ಚುಲಿ ಈ ಪ್ರಾಬ್ಲಮಲ್ಲಿ ಅಂಥ ಚೇಂಜಸ್ ಏನಿಲ್ಲ, ಬಿಕಾಸ್ ಎಸ್ಟರ್ಡೇ ಮಾಡಿರೋ ಪ್ರಾಬ್ಲಮ್ ಥರನೇ ಇದೆ. ಓಕೆ, ಪ್ರಿಪೇರ್ ಮೋಟರ್ ಸೈಕಲ್ ಅಕೌಂಟ್, ಹೈರ್ ಸೆಲ್ಲರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರವಿ ಆ್ಯಂಡ್ ರವೀಸ್ ಅಕೌಂಟ್ ಆ್ಯಂಡ್ ರಿಪೊಸೆಸ್ಡ್ ಮೋಟರ್ ಸೈಕಲ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ಸೆಲ್ಲರ್. ಓಕೆ, ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಈಗ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 4 ಮೆಥಡ್ ಇದೆ, ಅಂದರೆ 4 ಟೈಪ್ಸ್ ಇದೆ. ಅದರಲ್ಲಿ ಯಾವುದಕ್ಕೆ ಬರುತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಂತ ನೋಡಿ.
ಲಿಸನ್, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಮತ್ತು ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಲ್ವಾ. ಸೊ ಕ್ಯಾಶ್ ಪ್ರೈಸ್ ಈಸ್ ನಾಟ್ ಗಿವನ್. ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಈಸ್ ಗಿವನ್, ಬಟ್ ಕ್ಯಾಶ್ ಪ್ರೈಸ್ ಈಸ್ ನಾಟ್ ಗಿವನ್. ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಂದಾಗ ನಾವು ಯಾವ ರೀತಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಅದರ ಪ್ರಕಾರ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಟೇಬಲ್ ಶೋಯಿಂಗ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಸೊ ನಿಮಗೆ ಗೊತ್ತಿದೆ ಕ್ಯಾಶ್ ಪ್ರೈಸನ್ನು ಐಡೆಂಟಿಫೈ ಮಾಡಬೇಕಾದ್ರೆ ನಾವು ಫಸ್ಟ್ ಈಗ ಎಂಡ್ ಆಫ್ ದಿ ಏನು ಇನ್ಸ್ಟಾಲ್ಮೆಂಟಿಂದ ಬ್ಯಾಕ್ ನಾವು ಮಾಡ್ತಾ ಹೋಗಬೇಕು, ಆಯಿತಾ. ಲಿಸನ್, ಡೇಟ್ ಆಫ್ ಪೇಮೆಂಟ್, ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಂಟ್ರೆಸ್ಟ್, ದೆನ್ ಕ್ಯಾಶ್ ಪ್ರೈಸ್. ಸೊ ಅವ್ರು ಪರ್ಚೇಸ್ ಮಾಡಿರೋ ಡೇಟ್ ಬಂದು 1/4/2015. ಪರ್ಚೇಸ್ ಮಾಡಿರೋದು 1/4/2015. ಅಟ್ ದಿ ಎಂಡ್ ಆಫ್ ಈಚ್ ಫೈನಾನ್ಷಿಯಲ್ ಇಯರ್ ಅವರು ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾರೆ. ಅಂದರೆ 1/4/2015 ಅಟ್ ದಿ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ ಅವರು ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇ ಮಾಡ್ತಾರೆ. ಅಂದರೆ ಡೇಟು 31/3/2016. ಓಕೆ, ಅದು ಇಲ್ಲಿದೆ ನೋಡಿ, 31/3/2016, ದೆನ್ 31/3/2017, ದೆನ್ 31/3/2018, ದೆನ್ 31/3/2019. 4 ಇನ್ಸ್ಟಾಲ್ಮೆಂಟದ್ದು ಡೇಟ್ ಹಾಕ್ಕೊಂಡಿದ್ದೀವಿ, ಆಯಿತಾ. 31/3/2019, 18, 17, 16. ಸೊ ಇಲ್ಲಿ ನೋಡಿ 31/3/2019 ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್. ಅಂದರೆ ಇಲ್ಲಿ 4ನೇ ಇನ್ಸ್ಟಾಲ್ಮೆಂಟ್ ಕ್ಲೋಸ್ ಆಗೋ ವೇಳೆಗೆ ಅವರ ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು? 2820. ಈ 2820ಯಲ್ಲಿ ಇಂಟ್ರೆಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ, 5% ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ, ಆಯಿತಾ. ಸೊ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲದೆ ಇದ್ದಾಗ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಗೊತ್ತಿದೆ ಅಲ್ಲ. ಏನು ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಇಂಟು 5% ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್, ಆಯಿತಾ. ಯಾಕಂದರೆ ಇದರಲ್ಲಿ ಆಲ್ರೆಡಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ. ಸೊ ನಾವು 105 ಮಾಡ್ಕೊಬೇಕು. 100 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ 5, 105. 2820 ಇಂಟು 5 ಡಿವೈಡೆಡ್ ಬೈ 105 ಇಸ್ ಈಕ್ವಲ್ ಟು 134. ಅಂದರೆ 134 rupees ಇಂಟ್ರೆಸ್ಟ್. 2820 ಔಟ್ಸ್ಟ್ಯಾಂಡಿಂಗ್ ಇದೆ, 134 ಇಂಟ್ರೆಸ್ಟ್ ಆದರೆ ಅವರು ಎಷ್ಟು ಕ್ಯಾಶ್ ಪ್ರೈಸ್ ಕಟ್ಟಿದಾಗಾಯಿತು? 2686 ಅಸಲನ್ನು ಕಟ್ಟಿದಾಗಾಯಿತು. ಅರ್ಥ ಆಗಿದೆಯಾ? ಓಕೆ, ನೆಕ್ಸ್ಟ್ ಆದರೆ ಇಂದಿನ ವರ್ಷಕ್ಕೆ ಹೋಗೋಣ. ಇಂದಿನ ವರ್ಷ 31/3/2018. ಇಲ್ಲೂ ಕೂಡ ಅವರು ಏನು ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿರುತ್ತೆ? 2019ನಲ್ಲಿ ಕಟ್ಟಬೇಕಾಗಿರೋ ಈ ಅಮೌಂಟು ಅಂದರೆ 2820 ಪ್ಲಸ್ ಇಲ್ಲಿಯ ಕ್ಯಾಶ್ ಪ್ರೈಸ್ 2686. ಅಂದರೆ ಟೋಟಲ್ 5506. ಅಂದರೆ 2018ರಲ್ಲಿ ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು? 5506. ಯಾಕಂದರೆ 2019ದು ಕೂಡ ಇಲ್ಲಿ ಇನ್ಕ್ಲೂಡ್ ಆಗಬೇಕು. ಸೊ 5506ಗೆ 5% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 262. ಅಂದರೆ 5506 ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್, ಅದರಲ್ಲಿ 262 rupees ಇಂಟ್ರೆಸ್ಟ್ ಆದರೆ ಕ್ಯಾಶ್ ಪ್ರೈಸ್ ಎಷ್ಟು? 5244. ಸೊ ಇದೇ ರೀತಿ ನೆಕ್ಸ್ಟ್ ಇಯರ್ಗೆ ಅಂದರೆ ಇಂದಿನ ವರ್ಷ 2017 ಇಯರ್ಗೆ ಮಾಡ್ಕೊಳ್ಳೋಣ. 2017ಗೆ ಒಂದು ಇನ್ಸ್ಟಾಲ್ಮೆಂಟ್ 2020 ಪ್ಲಸ್ ಅದರ ಜೊತೆಗೆ ಈ ಒಂದು ಕ್ಯಾಶ್ ಪ್ರೈಸ್ 5244. ಸೊ ಇಲ್ಲಿ ನೋಡಿ, ಈ ಅಮೌಂಟಲ್ಲಿ 2018ದು ಇದೆ, 2019ದು ಇದೆ. ಓಕೆ, ಅದರಿಂದ ಡೈರೆಕ್ಟಾಗಿ ನಾವು ಇದನ್ನು ಇಲ್ಲಿ ತೊಗೊಳ್ಳೋಣ. ಸೊ ಎರಡು ಆ್ಯಡ್ ಮಾಡ್ಕೊಳ್ಳೋಣ. 8064 ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್. ಇದರಲ್ಲಿ 5% ಇಂಟ್ರೆಸ್ಟ್ ಅಂದರೆ 384 ಇಂಟ್ರೆಸ್ಟ್, ಕ್ಯಾಶ್ ಪ್ರೈಸ್ 7680. 8064 ಮೈನಸ್ 384 7680. ಹಾಗೆ ಕೊನೆ ಅಂದರೆ ಫಸ್ಟ್ 2016 ಮಾಡ್ಕೊಳ್ಳೋಣ. 2016ನಲ್ಲಿ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ 2820 ಮತ್ತು ಇಲ್ಲಿ ರಿಮೈನಿಂಗ್ ಕ್ಯಾಶ್ ಪ್ರೈಸ್ ಏನಿತ್ತು ಅದನ್ನು ತೊಗೊಳ್ಳೋಣ, 7680. ಆ್ಯಡ್ ಮಾಡಿಕೊಂಡ್ರೆ 10500. 10500 ಇಂಟು 5% ಇಂಟ್ರೆಸ್ಟ್ 500. 10500 ಮೈನಸ್ 500 10000. ಹಾಗಾದರೆ ನಮ್ಮ ಮೋಟರ್ ಸೈಕಲ್ದು ಕ್ಯಾಶ್ ಪ್ರೈಸ್ ಎಷ್ಟು? 10000.
ದ ಕ್ಯಾಶ್ ಪ್ರೈಸ್ ಆಫ್ ದ ಮೋಟರ್ ಸೈಕಲ್ ಈಸ್ 10,000. ಓಕೆ, ಅಂದರೆ ನಾವು ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲದೆ ಇದ್ದಾಗ ನಾವು ಇಂಟ್ರೆಸ್ಟನ್ನು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಆಯಿತಾ, ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಅಂದಾಗ ನಾವು ಇಂಟ್ರೆಸ್ಟನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ವರ್ಕ್ ಬ್ಯಾಕ್ ಮೆಥಡ್ ಅಂತ ಕೂಡ ಹೇಳ್ತೀವಿ. ಆಯಿತಾ, ಸೊ ವರ್ಕ್ ಬ್ಯಾಕ್ ಮೆಥಡ್ ಅಂದರೆ ಇಲ್ಲಿ ಈಗ ಪ್ರೆಸೆಂಟಿಂದ ಹಿಡಿದು ಬ್ಯಾಕ್ ಹೋಗ್ತದ್ದು. ಆಯಿತಾ, ಇಲ್ಲಿ ಏನು ಟೋಟಲ್ ಕ್ಯಾಶ್ ಪ್ರೈಸ್ ಬರುತ್ತೆ, ದಿಸ್ ಇಸ್ ದ ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದಿ ಮೋಟರ್ ಸೈಕಲ್. ಓಕೆ, ಸೊ ಇದಿಷ್ಟು ಅಮೌಂಟ್ ಆ್ಯಡ್ ಮಾಡಿಕೊಂಡ್ರೆ ಅವರು ಒಟ್ಟು ಇಷ್ಟು ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ದಾರೆ. ಆಯಿತಾ, ಓಕೆ. ಸೊ ಅವರು ಈಸಿಯಾಗಿ ನೋಡಿ ಇಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. 2820 ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾ ಇದ್ದಾರೆ. ಅಂದರೆ 2820 ಇಂಟು 4 11,280 ಆಗುತ್ತೆ. 11,280. ಅದರಲ್ಲಿ ಈ 4 ಇಯರ್ದು ಇಂಟ್ರೆಸ್ಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 1,280. ಆಯಿತಾ, ಇಲ್ಲಿ 11,280 ಟೋಟಲ್ ಇನ್ಸ್ಟಾಲ್ಮೆಂಟನ್ನು ಕಟ್ತಾ ಇದ್ದಾರೆ. ಅದರಲ್ಲಿ 1,280 ಇಂಟ್ರೆಸ್ಟ್ ಹೋದರೆ ಇನ್ನು 10,000 ಒಂದು ಕ್ಯಾಶ್ ಪ್ರೈಸ್. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಬುಕ್ಸ್ ಆಫ್ ಮಿಸ್ಟರ್ ರವಿ ಅವರಲ್ಲಿ ಮೋಟರ್ ಸೈಕಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಮೋಟರ್ ಸೈಕಲ್ ಅಕೌಂಟ್ 1/4/2015 ಮೋಟರ್ ಸೈಕಲ್ನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಟು ಐರ್ ಸೆಲ್ಲರ್ ಅಕೌಂಟ್, ಕ್ಯಾಶ್ ಪ್ರೈಸ್ ಈಸ್ 10,000. ಆ್ಯಂಡ್ ಅಟ್ ದ ಎಂಡ್ ಆಫ್ ದಿ ಇಯರ್ ಅವರು ಫಸ್ಟ್ ಡಿಪ್ರಿಷಿಯೇಷನನ್ನು ಪೇ ಮಾಡ್ತಾ ಇದ್ದಾರೆ. 31/3/2016 ಬೈ ಡಿಪ್ರಿಷಿಯೇಷನ್ ಅಕೌಂಟ್. ಡಿಪ್ರಿಷಿಯೇಷನ್ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? ಡಿಪ್ರಿಷಿಯೇಷನ್ ಈಸ್ 10%. ಓಕೆ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಲ್ಲಿ 10%. 10,000 ಇಂಟು 10%, 1,000. ದೆನ್ ಬೈ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ 9,000 ಬ್ಯಾಲೆನ್ಸ್ ಉಳಿಯುತ್ತೆ. ಅದನ್ನು ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಮಾಡೋಣ. ನೆಕ್ಸ್ಟ್ 1/4/2016 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 9,000. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಡಿಪ್ರಿಷಿಯೇಷನನ್ನು ಕಟ್ತಾ ಇದ್ದಾರೆ. ಇಲ್ಲಿ 10%, 9,000 ಮೇಲೆ 10% ಅಂದರೆ 900. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 8,100 ಬ್ಯಾಲೆನ್ಸ್ ಉಳಿಯುತ್ತೆ. ಅದು ನೆಕ್ಸ್ಟ್ ಇಯರಿಗೆ ತೊಗೊಳ್ಳೋಣ. 1/4/2017 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 8,100. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ 31/3/2018 ಬೈ ಡಿಪ್ರಿಷಿಯೇಷನ್ ಅಕೌಂಟ್ 8,100ಅಲ್ಲಿ 10%, 810. ಸೊ ಇಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಏನಂತ, ದ ಪರ್ಚೇಸರ್ ಪೇಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 2 ವರ್ಷದ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾರೆ. ಬಟ್ ಕುಡ್ ನಾಟ್ ಪೇ ದ ಥರ್ಡ್ ಇನ್ಸ್ಟಾಲ್ಮೆಂಟ್. ಅಂದರೆ 3ನೇ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ 3ನೇ ವರ್ಷದಲ್ಲಿ ಅಸೆಟ್ ಏನಾಗ್ತಿದೆ? ರಿಪೋಸೆಸ್ಡ್ ಆಗ್ತಿದೆ. ಆಯಿತಾ, ಸೊ ಇದು ನಿಮಗೆ ಕಂಪ್ಲೀಟ್ ರಿಪೋಸಿಷನ್ಗೆ ಬರ್ತಿದೆ. ಸೊ ಈ ಅಮೌಂಟ್ ನಿಮಗೆ ಬೇಕಿದ್ರೆ ಫಸ್ಟ್ ನಾವು ಯಾವ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೇಕು? ಐರ್ ಸೆಲ್ಲರ್ ಅಕೌಂಟನ್ನು ಮಾಡ್ಕೊಳ್ಳೋಣ. ಆಗ ನಿಮಗೆ ಈ ಬ್ಯಾಲೆನ್ಸ್ ಅಂದರೆ ಎಷ್ಟಿಗೆ ಅವರು ರಿಪೋಸೆಸ್ಡ್ ಮಾಡ್ಕೊಂಡಿದ್ದಾರೆ ಅಂತ ಸಿಗುತ್ತೆ. ಓಕೆ, ಸೊ ಇದು ಬೈ ಡಿಪ್ರಿಷಿಯೇಷನ್ ಅಕೌಂಟ್ 810 ರೂಪೀಸ್ ಹಾಕೊಂಡಿದ್ದೀರಾ. ದೆನ್ ಕಮ್ ಟು ಐರ್ ಸೆಲ್ಲರ್ ಅಕೌಂಟ್. ಓಕೆ, ಐರ್ ಸೆಲ್ಲರ್ ಅಕೌಂಟ್ 1/4/2015 ಬೈ ಮೋಟರ್ ಸೈಕಲ್ ಅಕೌಂಟ್ ಪರ್ಚೇಸ್ ಎಷ್ಟು ಅಮೌಂಟು? 10,000. ಮತ್ತು 31/3/2016 ಅಟ್ ದ ಎಂಡ್ ಆಫ್ ದಿ ಇಯರ್ ಇಂಟ್ರೆಸ್ಟ್ ಕೂಡ ಅವರಿಗೆ ಕೊಡಲಿಕ್ಕೆ ಐರ್ ಸೆಲ್ಲರ್ಗೆ ಹೋಗಬೇಕಾಗತ್ತೆ. ಕ್ರೆಡಿಟ್ ಮಾಡಿ 500 ರೂಪೀಸ್. ಸೊ ಇಲ್ಲಿ 2016 ಇಂಟ್ರೆಸ್ಟ್ ತೊಗೊಬೇಕು 500. ಓಕೆ, ಒನ್ಸ್ ಅಗೇನ್ ಇಲ್ಲಿ ನೋಡ್ಕೊಳ್ಳಿ, ಬಿಕಾಸ್ ಇಲ್ಲಿ ವರ್ಕ್ ಬ್ಯಾಕ್ ಮೆಥಡ್ ಮಾಡಿದ್ದೀವಿ. 2016 ಇಂಟ್ರೆಸ್ಟ್ ಬಂದು 500 ಮತ್ತು 134 ತೊಗೊಳ್ಬೇಡಿ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ಆಯಿತಾ? ಓಕೆ, ಸೊ ಟೋಟಲ್ ಮಾಡಿ ಬ್ಯಾಲೆನ್ಸ್. ನೆಕ್ಸ್ಟ್ 1/4/2016 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 7,680 ಆ್ಯಂಡ್ ಇಂಟ್ರೆಸ್ಟ್ ಕೂಡ ಉಳಿಯುತ್ತೆ ಇಲ್ಲಿ. ಓಕೆ, ಇದನ್ನು ಬಿಟ್ವಿ ಅಲ್ಲ.
ಇದು 2820 ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದರೆ ಬ್ಯಾಲೆನ್ಸನ್ನು ನಾವು ತೊಗೊಂಡಿದ್ದೀವಿ. ನೆಕ್ಸ್ಟ್ 31/3/2017 ಟು ಬ್ಯಾಂಕ್ ಅಕೌಂಟ್, ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಓಕೆ, ದಿಸ್ ಇಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 2820. ಉಳಿಯುವಂಥ ಬ್ಯಾಲೆನ್ಸನ್ನು ಹಾಕೊಳ್ಳಿ. ನೆಕ್ಸ್ಟ್ ಥರ್ಡ್ ಉಳಿಯುವಂಥದ್ದು ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ 5244 ಆ್ಯಂಡ್ ಇಂಟ್ರೆಸ್ಟ್ 262, ಅಂದರೆ 5506 ಆಗುತ್ತೆ. ಬಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ದಾರೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ದಾರೆ, ಬಟ್ ಮೂರನೇ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಸಾಧ್ಯ ಆಗದೇ ಇದ್ದಾಗ ಇಲ್ಲಿ ಏನಾಗಿದೆ, ಮೋಟಾರ್ ಸೈಕಲ್ ರಿಪೊಸೆಷನ್ ಆಗಿದೆ. ಓಕೆ, ಅದನ್ನು ಟು ಮೋಟಾರ್ ಸೈಕಲ್ ಅಕೌಂಟ್ ಎಷ್ಟು ಬ್ಯಾಲೆನ್ಸ್ ಬಂದಿದೆ 5506 ಎಂಟ್ರಿನ ಹಾಗೆ ಹಾಕೊಡಿ. ಅರ್ಥ ಆಗಿದೆ ಅಲ್ಲ? ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ. ಇಲ್ಲಿ ಐರ್ ಸೆಲ್ಲರ್ ಅಕೌಂಟಿಗೆ ಏನು ಇಂಟ್ರೆಸ್ಟ್ ಪ್ಲಸ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಹಾಕೊಳ್ತೀವಿ. ಮೂರನೇ ವರ್ಷದಲ್ಲಿ ಅವರು ಯಾವುದೇ ರೀತಿ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ದರಿಂದ ಮೂರನೇ ವರ್ಷದಲ್ಲಿ ಸೆಲ್ಲರ್ ಏನು ಮಾಡ್ತಾ ಇದ್ದಾರೆ, ಆ ಒಂದು ಅಸೆಟ್ಟನ್ನು ರೀಪೊಸಿಷನ್ ಮಾಡ್ಕೊತಾ ಇದ್ದಾರೆ, ಅಂದರೆ ಅವರು ರಿಟರ್ನ್ ತೊಗೊಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಮೋಟಾರ್ ಸೈಕಲ್ ಅಕೌಂಟ್ ರಿಪೊಸಿಷನ್ 5506. ಸೊ ಈ ಅಮೌಂಟನ್ನು ನಾವು ಇಲ್ಲಿ ತೊಗೊಳ್ತೀವಿ, ಎಲ್ಲಿ ಮೋಟಾರ್ ಸೈಕಲ್ ಅಕೌಂಟಲ್ಲಿ ಬೈ ಐರ್ ಸೆಲ್ಲರ್ ಅಕೌಂಟ್ 5506. ದಿಸ್ ಈಸ್ ರಿಪೊಸಿಷನ್ ಪ್ರೈಸ್. ಈಗ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲಿ 1784 ರುಪೀಸ್ ಬಂದಿದೆ. ಕ್ರೆಡಿಟ್ ಸೈಡ್ ಇರೋದ್ರಿಂದ ಇದು ಲಾಸ್ ಆಯಿತಾ. ಒಂದು ವೇಳೆ ಈ ಸೈಡ್ ಬಂದಿದ್ರೆ ಅದು ಪ್ರಾಫಿಟ್ ಆ್ಯಂಡ್ ರಿಪೊಸಿಷನ್. ಎರಡು ಅಕೌಂಟ್ ಅರ್ಥ ಆಯಿತಾ? ಓಕೆ, ನೆಕ್ಸ್ಟ್ ಅವರು ಪ್ರಾಬ್ಲಮಲ್ಲಿ ಕೇಳಿರುವಂಥದ್ದು ಮೋಟಾರ್ ಸೈಕಲ್ ಅಕೌಂಟ್ ಆಯಿತು, ಐರ್ ಸೆಲ್ಲರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರವಿ ಅವರಲ್ಲಿ ಮಾಡಿದ್ವಿ. ಇಲ್ಲಿ ಇಂಟ್ರೆಸ್ಟ್ ಡಿಪ್ರಿಷಿಯೇಷನ್ ಅಕೌಂಟ್ ಕೇಳಿಲ್ಲ. ಸೊ ಇನ್ ಕೇಸ್ ಎಕ್ಸಾಮಲ್ಲಿ ಕೇಳಿದರೆ ನಿಮಗೆ ಈಸಿಯಾಗಿ ಮಾಡ್ಕೊಬೋದು. ಅಂದರೆ 2 ವರ್ಷಕ್ಕೂ ಇಂಟ್ರೆಸ್ಟ್ ಅಕೌಂಟು ಮತ್ತು ಡಿಪ್ರಿಷಿಯೇಷನ್ ಅಕೌಂಟನ್ನು ಕೊಟ್ಕೊಳ್ಳಿ. ಯಾಕಂದರೆ ಮೂರನೇ ವರ್ಷದಲ್ಲಿ ಅವರು ಏನು ಪೇ ಮಾಡಲಿಕ್ಕೆ ಅವರು ಅನೇಬಲ್ ಆಗಿದ್ದಾರೆ. ಸೊ ನೆಕ್ಸ್ಟು ಬುಕ್ಸ್ ಆಫ್ ಐರ್ ಸೆಲ್ಲರ್ ಅಕೌಂಟ್, ಇದರಲ್ಲಿ ರವಿ ಅಕೌಂಟ್ ಮಾಡೋಣ. ಅಂದರೆ ಐರ್ ಸೆಲ್ಲರ್ ಅಕೌಂಟಲ್ಲಿ ಐರ್ ಪರ್ಚೇಸರ್ ಅಕೌಂಟನ್ನು ಕ್ರಿಯೇಟ್ ಮಾಡಿರುವಂಥದ್ದು ಆಯಿತಾ. ಇಟ್ ಈಸ್ ವೆರಿ ಈಸಿ, ಬಿಕಾಸ್ ನೀವು ಇಲ್ಲಿ ಐರ್ ಸೆಲ್ಲರ್ ಅಕೌಂಟ್ ಏನು ಮಾಡಿದ್ದೀರಾ ಅದರ ಎಂಟ್ರೀಸು ಉಲ್ಟಾ ಆಗುತ್ತೆ ಅಷ್ಟೆ ಆಯಿತಾ. 1/4/2015 ಟು ಸೇಲ್ಸ್ ಅಕೌಂಟ್ 10,000 rupees ಕ್ಯಾಶ್ ಪ್ರೈಸ್. ಮತ್ತು 31/3/2016 ಅಟ್ ದಿ ಎಂಡ್ ಆಫ್ ದಿ ಇಯರ್ ಇಂಟ್ರೆಸ್ಟ್ ಇರುತ್ತೆ 500, ಅಂದರೆ ಟೋಟಲ್ 10,500. 31/3/2016 ಅಟ್ ದಿ ಎಂಡ್ ಆಫ್ ದಿ ಇಯರ್ ಬೈ ಬ್ಯಾಂಕ್ ಅಕೌಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ 2820. ಬ್ಯಾಲೆನ್ಸನ್ನು ಮಾಡ್ಕೊಳ್ಳಿ. ಇಲ್ಲೇನು ಬ್ಯಾಲೆನ್ಸ್ ಉಳಿಯುತ್ತೆ ಅದು ನೆಕ್ಸ್ಟ್ ಇಯರ್ಗೆ ತೊಗೊಳ್ಳಿ. 1/4/2016 7,680 ಆ್ಯಂಡ್ ಇಂಟ್ರೆಸ್ಟ್. Then 31/3/2017 ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 2820 ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 5244 ಬ್ಯಾಲೆನ್ಸ್ ಬರುತ್ತೆ, ಅದು ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ದೆನ್ 1/4/2017 ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 5244 ಪ್ಲಸ್ ಇಂಟ್ರೆಸ್ಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್ 262. ದೆನ್ ಅಟ್ ದಿ ಎಂಡ್ ಆಫ್ ದಿ ಇಯರ್ 31/3/2018 ನೋಡಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಆಗಿದೆ, ಬಟ್ ಇಲ್ಲಿ ಮೂರನೇ ಇನ್ಸ್ಟಾಲ್ಮೆಂಟನ್ನು ಅವರು ಕಟ್ಟಿಲ್ಲ. ಆದ್ದರಿಂದ 31/3/2018ಗೆ ಏನಾಗ್ತಿದೆ, ಮೋಟಾರ್ ಸೈಕಲ್ ರಿಪೊಸೆಸ್ಡ್ ಆಗ್ತಿದೆ. ಆದ್ದರಿಂದ ಬೈ ರಿಪೊಸೆಸ್ಡ್ ಮೋಟಾರ್ ಸೈಕಲ್ ಅಕೌಂಟ್ ಎಷ್ಟು 5506. ಓಕೆ, ರವೀಸ್ ಅಕೌಂಟ್ ಆಯಿತು. ದೆನ್ ರಿಪೊಸೆಸ್ಡ್ ಮೋಟಾರ್ ಸೈಕಲ್ ಅಕೌಂಟ್. ಸೊ 31/3/2018ಗೆ ರಿಪೊಸೆಸ್ಡ್ ಮಾಡ್ಕೊಂಡಿದ್ದಾರೆ. ಓಕೆ, ಟು ರವೀಸ್ ಅಕೌಂಟ್ 5506 ಆ್ಯಂಡ್ ಏನಾದರೂ ರಿಪೇರ್ಸ್ ಏನಾದರೂ ಮಾಡಿದರೆ ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ದಾರೆ, ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ. ರಿಪೇರ್ಸ್ 294 rupees ರಿಪೇರ್ಸ್ ಮಾಡ್ಕೊಂಡಿದ್ದಾರೆ. ಯಾರು? ಐರ್ ಸೆಲ್ಲರ್. ಓಕೆ, ದೆನ್ 31/3/2018ಗೆ ಅದನ್ನು ರೀಸೇಲ್ ಮಾಡಿದ್ದಾರೆ. ಅದನ್ನು ಬೈ ಬ್ಯಾಂಕ್ ಅಕೌಂಟ್ ಎಷ್ಟು ಅಮೌಂಟಿಗೆ ರೀಸೇಲ್ ಮಾಡಿದ್ದಾರೆ? 6500ಗೆ ರೀಸೇಲ್ ಮಾಡಿದ್ದಾರೆ.
ಸೊ 6500 ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅವರಿಗೆ ಪ್ರಾಫಿಟ್ ಅಥವಾ ಲಾಸ್ ನೋಡಿ. ಡೆಬಿಟ್ ಸೈಡ್ ಬಂದರೆ ದಟ್ ಈಸ್ ಪ್ರಾಫಿಟ್ ಆನ್ ರಿಪೊಸಿಷನ್. ಓಕೆ, 700 ರುಪೀಸ್ ಅವರಿಗೆ ಪ್ರಾಫಿಟ್ ಆಗಿದೆ. ಅಂದರೆ ಆ ಒಂದು ಮೋಟಾರ್ ಸೈಕಲ್ನ ರೀಪೊಸೆಸ್ಟ್ ಮಾಡಿಕೊಂಡು, ಅಂದರೆ ಅದನ್ನು ರಿಟರ್ನ್ ರವಿ ಅವರಿಂದ ತಗೊಂಡು ಅದಕ್ಕೆ 294 ರುಪೀಸ್ ರಿಪೇರ್ಸನ್ನು ಮಾಡಿದ್ದಾರೆ. ಮತ್ತು ಅದನ್ನು 6500 ರುಪೀಸಿಗೆ ರೀಸೇಲ್ ಮಾಡಿದ್ದಾರೆ. ಈ ರೀಸೇಲ್ ಮಾಡಿರೋದ್ರಿಂದ ಅವ್ರಿಗೆ ಪ್ರಾಫಿಟ್ ಬಂದಿದೆಯಾ ಅಥವಾ ಲಾಸ್ ಬಂದಿದೆಯಾ ನಾವು ನೋಡ್ತಾ ಇದ್ದೀವಿ. ಇಲ್ಲಿ 700 ರುಪೀಸ್ ಏನಾಗಿದೆ, ಪ್ರಾಫಿಟ್ ಬಂದಿದೆ. ಓಕೆ, ಸೊ ಈ ಪ್ರಾಬ್ಲಮ್ ಎಸ್ಟರ್ಡೇ ಮಾಡಿದ ಎರಡೂ ಪ್ರಾಬ್ಲಮ್ ಥರನೇ ಸಿಮಿಲರ್ ಆಗಿದೆ. ಆ್ಯಕ್ಚುಲಿ ನೀವೇ ಮಾಡ್ಬೋದು ಇದನ್ನು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಕಂಪ್ಲೀಟ್ ರಿಪೊಸಿಷನ್ 3 ಪ್ರಾಬ್ಲಮ್ ಆಗಿದೆ, ತುಂಬ ಈಸಿ ಆಗಿರುತ್ತೆ. ಸೊ ನೀವು ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ನೀವು ನೋಡ್ತಾ ಇರ್ಬೋದು, ಯಾಕಂದರೆ ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ನೀವು ಕ್ವಶನ್ ಪೇಪರನ್ನು ಒಂದು ಸ್ವಲ್ಪ ನೀವು ತಿರುವಾಕಿ ನೋಡಿದರೆ ಯಾವ ರೀತಿ ಪ್ರಾಬ್ಲಮನ್ನು ಕೇಳ್ಬೋದು ಎಕ್ಸಾಮ್ಸಲ್ಲಿ, ಅದು ನಿಮಗೆ ಗೊತ್ತಿರುತ್ತೆ. ಓಕೆ ಓಕೆ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಲಿಸನ್, ನಾನು ಆಲ್ರೆಡಿ ಸೆಂಡ್ ಮಾಡಿದ್ದೇನೆ PDF ಫೈಲ್ ಮಾಡಿ. ಅದರಲ್ಲಿ ಪ್ರಾಬ್ಲಮ್ ವಿತ್ ಸೊಲ್ಯೂಷನ್ ನೀಟಾಗಿದೆ. ಅದನ್ನು ಕರೆಕ್ಟಾಗಿ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಮತ್ತು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಮೇ ಬಿ ನಿಮಗೆ ಎಕ್ಸಾಮಲ್ಲಿ ಈ ಟೈಪ್ ಕೇಳ್ಬೋದು 24 ಮಾರ್ಕ್ಸಿಗೆ. ಓಕೆ, ದ ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಅಕ್ವೈರ್ಡ್ 5 trucks on hire purchase system on 1/4/2015 ಫ್ರಮ್ ಭಾರತ್ ಲಿಮಿಟೆಡ್. ಅಂದರೆ ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ 5 ಟ್ರಕ್ಕನ್ನು ಪರ್ಚೇಸ್ ಮಾಡ್ತಿದೆ. ಯಾರಿಂದ? ಭಾರತ್ ಲಿಮಿಟೆಡಿಂದ. ಅಂದರೆ ಇಲ್ಲಿ ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಐರ್ ಪರ್ಚೇಸರ್, ಭಾರತ್ ಲಿಮಿಟೆಡ್ ಐರ್ ಸೆಲ್ಲರ್. 5 ಟ್ರಕ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ದ ಕ್ಯಾಶ್ ಪ್ರೈಸ್ ಫಾರ್ ಈಚ್ ಟ್ರಕ್ ಬೀಯಿಂಗ್ 2 lakh. ಅಂದರೆ ಒಂದು ಟ್ರಕ್ಗೆ ಎಷ್ಟು ಕ್ಯಾಶ್ ಪ್ರೈಸ್ ಆಗ್ತಿದೆ? 2 lakh ರುಪೀಸ್. ಹಾಗಾದರೆ 5 ಟ್ರಕ್ಗೆ ಎಷ್ಟಾಯಿತು? 10 lakh ರುಪೀಸ್. 2 lakh ಇಂಟು 5, 10 lakh ರುಪೀಸ್. ಟೋಟಲ್ ಎಷ್ಟು ಪರ್ಚೇಸ್ ಮಾಡ್ಕೊಂಡಿದ್ದಾರೆ? 10 lakh ರುಪೀಸ್ಗೆ. ದ ಪ್ರೈಸ್ ವಾಸ್ ಪೇಯಬಲ್ ಇನ್ 5 ಇನ್ಸ್ಟಾಲ್ಮೆಂಟ್. 5 ಇನ್ಸ್ಟಾಲ್ಮೆಂಟಲ್ಲಿ ಅವರು ಪ್ರೈಸನ್ನು ಪೇ ಮಾಡ್ತಾ ಇದ್ದಾರೆ ಆಫ್ ₹44,000 ಎವ್ರಿ ಇಯರ್. ಆಯಿತಾ? ಅಂದರೆ ಒಂದೊಂದು ಟ್ರಕ್ ಬೆಲೆ 2 ಲಕ್ಷ. ಆ ಪ್ರತಿ ಇನ್ಸ್ಟಾಲ್ಮೆಂಟಿಗೆ ಅವರು 44,000 ಪೇ ಮಾಡ್ತಾ ಇದ್ದಾರೆ. 5 ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಆಯಿತಾ? ಇಲ್ಲಿ ನೀವು ತಿಳ್ಕೊಬೋದು, 44,000 ಒಂದು ಮೆಷಿನರಿಗೆ ಅಥವಾ ಒಂದು ಟ್ರಕ್ಗೆ. ಆಯಿತಾ? ಹಾಗಾದರೆ 5 ಟ್ರಕ್ಗೆ ಎಷ್ಟು? ಅಂದರೆ 44,000 ಇಂಟು 5 ಮಾಡ್ಕೊಬೇಕು ನೀವು. ಓಕೆ, ಓಕೆ ಒಂದು ಟ್ರಕ್ ಬೆಲೆ 2 lakh ರುಪೀಸ್. ಹಾಗಾದರೆ 5 ಟ್ರಕ್ಗೆ ಎಷ್ಟಾಯಿತು? 10 lakh. ಮತ್ತು 5 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ 44,000 ಎವ್ರಿ ಇಯರ್ ಪೇ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, 44,000 ಇಂಟು 5 2,20,000. ಅಂದರೆ ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ಅವರು ಎಷ್ಟು ಪೇ ಮಾಡ್ತಾ ಇದ್ದಾರೆ? 2,20,000 ಪೇ ಮಾಡ್ತಾ ಇದ್ದಾರೆ. ದ ಫಸ್ಟ್ ಬೀಯಿಂಗ್ ಪೇಡ್ ಆನ್ ಸೈನಿಂಗ್ ಆಫ್ ದ ಕಾಂಟ್ರಾಕ್ಟ್. ಈ ಲೈನನ್ನು ಅರ್ಥ ಮಾಡ್ಕೊಳ್ಳಿ. ದ ಫಸ್ಟ್ ಬೀಯಿಂಗ್ ಪೇಡ್ ಆನ್ ಸೈನಿಂಗ್ ಆಫ್ ದ ಕಾಂಟ್ರಾಕ್ಟ್ ಅಂದರೆ ಸೈನ್ ಮಾಡಬೇಕಾದ್ರೆ ಆ ಕಾಂಟ್ರಾಕ್ಟಿಗೆ ಇಲ್ಲಿ ಫಸ್ಟ್ ಅಮೌಂಟನ್ನು ಪೇ ಮಾಡಿದ್ದಾರೆ. ಅಂದರೆ ಇದನ್ನು ನಾವೇನಂತ ಕರಿತೀವಿ? ಡೌನ್ ಪೇಮೆಂಟ್. ಸೊ ಡೌನ್ ಪೇಮೆಂಟ್ ಎಷ್ಟು ಪೇ ಮಾಡಿದಾಗಾಯಿತು? 44,000 ಒಂದು ಮಿಷಿನಿಗಾದರೆ 5 ಮಿಷಿನಿಗೆ ಎಷ್ಟು? 2,20,000 ಫಸ್ಟ್ ಡೌನ್ ಪೇಮೆಂಟ್. ಇದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಅರ್ಥ ಮಾಡ್ಕೊಳ್ಳಿ. ದ ಫಸ್ಟ್ ಬೀಯಿಂಗ್ ಪೇಡ್ ಆನ್ ಸೈನಿಂಗ್ ಆಫ್ ದಿ ಕಾಂಟ್ರಾಕ್ಟ್ 44,000 ಪೇ ಮಾಡ್ತಾ ಇದ್ದಾರೆ ಫಸ್ಟ್. ಒಂದು ಟ್ರಕ್ಕಿಗೆ 44,000 ಆದರೆ 5 ಟ್ರಕ್ಕಿಗೆ ಎಷ್ಟಾಯಿತು? 2,20,000 ಫಸ್ಟ್ ಡೌನ್ ಪೇಮೆಂಟ್. And the installment included interest charge at 5% per annum. ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ ಇನ್ಸ್ಟಾಲ್ಮೆಂಟಲ್ಲಿ ಅಂತ ಹೇಳ್ತಾ ಇದ್ದಾರೆ.
ದ ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಡಿಸೈಡೆಡ್ ಟು ಪ್ರೊವೈಡ್ ಡಿಪ್ರಿಷಿಯೇಷನ್ at 10% per annum. ಮತ್ತು ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ 10% ಡಿಪ್ರಿಷಿಯೇಷನ್ ಕೊಡಲಿಕ್ಕೆ ಡಿಸೈಡ್ ಮಾಡ್ಕೊಂಡಿದೆ ಆ್ಯಂಡ್ ಕ್ಯಾಲ್ಕುಲೇಟೆಡ್ ಅಂಡರ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. ಐ ಹೋಪ್ ಈ ಲೈನ್ ನಿಮ್ಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್, ಇಟ್ ಪೇಡ್ ದ ಇನ್ಸ್ಟಾಲ್ಮೆಂಟ್ ಡ್ಯೂ ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್. It paid the installment due at the end of the first year. ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದೆ. ಬಟ್ ಕುಡ್ ನಾಟ್ ಪೇ ದ ನೆಕ್ಸ್ಟ್, ಅಂದರೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ ಪೇ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆಯಿತಾ? ಇಲ್ಲಿ ಸೈನಿಂಗ್ ಮಾಡಬೇಕಾದ್ರೆ 2,20,000 ಪೇ ಮಾಡಿದ್ದಾರೆ. ಅಂದರೆ 44,000 ಇಂಟು 5, 2,20,000 ಡೌನ್ ಪೇಮೆಂಟ್ನ ಕಟ್ಟಿದ್ದಾರೆ. ಅದಾದ ಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ. ಅಂದರೆ 44,000 ಇಂಟು 5, 2,20,000 ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ. ಬಟ್ ಕುಡ್ ನಾಟ್ ಪೇ ದ ನೆಕ್ಸ್ಟ್, ಅಂದರೆ ಎರಡನೇ ಇನ್ಸ್ಟಾಲ್ಮೆಂಟ್ನ ಪೇ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಭರತ್ ಲಿಮಿಟೆಡ್ ಅಗ್ರೀಡ್ ಟು ಲೀವ್ 2 ಟ್ರಕ್ಸ್ ವಿತ್ ಐರ್ ಪರ್ಚೇಸರ್. ಓಕೆ, ಒಟ್ಟು 5 ಟ್ರಕ್ಕಲ್ಲಿ 2 ಟ್ರಕ್ಕನ್ನು ಐರ್ ಪರ್ಚೇಸರ್ ಹತ್ರನೇ ಬಿಡ್ತಾ ಇದ್ದಾನೆ. ಅಂದರೆ ಇನ್ನು 3 ಟ್ರಕ್ಕನ್ನು ಏನು ಮಾಡ್ಕೊತಾ ಇದ್ದಾರೆ? ರಿಪೊಸೆಸ್ಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಇದು ಯಾವುದಕ್ಕೆ ಬರುತ್ತೆ? ಪಾರ್ಷಿಯಲ್ ರಿಪೊಸಿಷನ್ಗೆ ಬರುತ್ತೆ. ಓಕೆ, ಅಡ್ಜಸ್ಟಿಂಗ್ ದ ವ್ಯಾಲ್ಯೂ ಆಫ್ ಅದರ್ 3 ಟ್ರಕ್ಸ್ ಅಗೇನ್ಸ್ಟ್ ದ ಅಮೌಂಟ್ ಡ್ಯೂ. ದ ಟ್ರಕ್ಸ್ ವರ್ ವ್ಯಾಲ್ಯೂಡ್ ಬೈ ಭರತ್ ಲಿಮಿಟೆಡ್ ಆನ್ ದ ಬೇಸಿಸ್ ಆಫ್ 20% ಡೆಪ್ರಿಷಿಯೇಷನ್ ಆನ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆ್ಯನ್ಯುಯಲಿ. ಓಕೆ, ಆ 3 ಟ್ರಕ್ಕನ್ನು ಏನು ತೊಗೊಳ್ತಾ ಇದ್ದಾರೆ? ಅದಕ್ಕೆ ಡೆಪ್ರಿಷಿಯೇಷನ್ನ 20% ಚಾರ್ಜ್ ಮಾಡ್ಕೊತಾ ಇದ್ದಾರೆ. The IR vendor spent ₹16,000 on getting 3 trucks thoroughly overhauled and sold them for ₹352,000. ಆ 3 ಟ್ರಕ್ಕನ್ನು ತೊಗೊಂಡು ಅದನ್ನು ರೀಸೇಲ್ ಮಾಡ್ಕೊಂಡಿದ್ದಾರೆ. ಓಕೆ, ಪ್ರಿಪೇರ್ ಟ್ರಕ್ಸ್ ಅಕೌಂಟ್, ಭರತ್ ಲಿಮಿಟೆಡ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡೆಪ್ರಿಷಿಯೇಷನ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ and United Transport Limited and repossessed truck account in the books of Bharat Limited. ಓಕೆ, ಇದು ನಿಮಗೆ ಪಾರ್ಷಿಯಲ್ ರಿಪೊಸಿಷನ್ಗೆ ಬರುತ್ತೆ. ಮತ್ತು ಈ ಟೈಪಲ್ಲಿ ನಿಮಗೆ ಎಕ್ಸಾಮ್ಗೆ ಕೇಳುವ ಚಾನ್ಸಸ್ ಇರುತ್ತೆ. ಓಕೆ, ಶಾಲ್ ವಿ ಮೂವ್ ಆನ್ ಟು ದ ಸೊಲ್ಯೂಷನ್. ಓಕೆ, ಇಲ್ಲಿ ನೋಡಿ 5 ಇನ್ಸ್ಟಾಲ್ಮೆಂಟ್, ಇಲ್ಲಿ ಇನ್ಕ್ಲೂಡೆಡ್ ಇಂಟ್ರೆಸ್ಟ್ ಆಗಿದೆ. ಇಂಟ್ರೆಸ್ಟ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟೇಬಲ್ ಶೋಯಿಂಗ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ಓಕೆ, ಒಟ್ಟು 5 ಇನ್ಸ್ಟಾಲ್ಮೆಂಟು 5 ಇಯರ್ಸ್, 1/4/2015, 16, 17, 18, 19 5 ಇಯರ್ಸ್ಗೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1/4/2015 ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟು? 1 ಟ್ರಕ್ಗೆ 2 ಲ್ಯಾಕ್ ರುಪೀಸ್ ಆದರೆ 5 ಟ್ರಕ್ಗೆ 10 ಲ್ಯಾಕ್ ರುಪೀಸ್. ಆಯಿತಾ? ಇಲ್ಲಿ ಫಸ್ಟ್ ಅವರು ಡೌನ್ ಪೇಮೆಂಟನ್ನು ಪೇ ಮಾಡ್ತಾ ಇದ್ದಾರೆ 2,20,000. ಸೊ ಇಲ್ಲೆಲ್ಲೂ ನಿಮಗೆ 2,20,000 ಸಪ್ರೇಟ್ ಕೊಟ್ಟಿಲ್ಲ, ಅದಕ್ಕೆ ಈ ಲೈನನ್ನು ಅರ್ಥ ಮಾಡ್ಕೊಳ್ಳಿ. ಆಯಿತಾ? ದ ಫಸ್ಟ್ ಬೀಯಿಂಗ್ ಪೇಡ್ ಆನ್ ಸೈನಿಂಗ್ ಆಫ್ ದಿ ಕಾಂಟ್ರಾಕ್ಟ್, ಅಂದರೆ 44,000 1 ಟ್ರಕ್ಗಾದರೆ 5 ಟ್ರಕ್ಗೆ ಎಷ್ಟು? 2,20,000. ಅದು ಸೈನಿಂಗ್ ಆಫ್ ದಿ ಕಾಂಟ್ರಾಕ್ಟ್ ಪೇ ಮಾಡಿದ್ದಾರೆ ಅಂದರೆ ಅದು ಡೌನ್ ಪೇಮೆಂಟ್ ಅಂತ ತೊಗೊಬೇಕು. 2,20,000 ಡೌನ್ ಪೇಮೆಂಟ್ನ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾದರೆ ಎಷ್ಟು ಅಸಲು ಕಟ್ಟಿದಾಗಾಯಿತು? 2,20,000. ಆ 10 ಲ್ಯಾಕಲ್ಲಿ 2,20,000 ಲೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರಿಗೆ ಎಷ್ಟು ಟೋಟಲ್ ಕ್ಯಾಶ್ ಪ್ರೈಸ್ ಉಳಿಯುತ್ತೆ? 7,80,000. 7,80,000ಅಲ್ಲಿ ಇನ್ಸ್ಟಾಲ್ಮೆಂಟು 44,000 1 ಟ್ರಕ್ಗಾದರೆ 5 ಟ್ರಕ್ಗೆ ಎಷ್ಟು? 2,20,000. ಅಂದರೆ ಅವರು ಇನ್ಸ್ಟಾಲ್ಮೆಂಟನ್ನು ಯಾವ ರೀತಿ ಪೇ ಮಾಡ್ತಾ ಇದ್ದಾರೆ? ಇನ್ಸ್ಟಾಲ್ಮೆಂಟ್ 44,000 ಇಂಟು 5, 2,20,000 ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ. 2,20,000, 7,80,000ಗೆ 5% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 39,000. ಸೊ 2,20,000ಅಲ್ಲಿ 39,000 ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ. 1,81,000 ಅಸಲು ಕಟ್ಟಿದಾಗ ಆಯಿತು. 1,81,000 ಲೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5,99,000 ಉಳಿಯುತ್ತೆ. ಇಲ್ಲೂ ಕೂಡ 2,20,000 ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟನ್ನು 5,99,000 ಇಂಟು 5%, 29,950. 2,20,000ಅಲ್ಲಿ 29,950 ಲೆಸ್ ಮಾಡ್ಕೊಳ್ಳಿ, 1,90,050 ಲೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರಿಗೆ 4,08,950 ಸಿಗುತ್ತೆ. ಅದರಲ್ಲಿ ಅವರು 2,20,000 ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇದ್ದಾರೆ. ದೆನ್ 4,08,950 ಇಂಟು 5%, 20,448.
ಇಂಟ್ರೆಸ್ಟ್ ಅಮೌಂಟು. ಸೊ 2,20,000 20,448 ಲೆಸ್ ಮಾಡ್ಕೊಳ್ಳಿ, 1,99,552. ಓಕೆ, ಸೊ ಇದು ಟೋಟಲ್ ಅಸಲು ಹೋಗ್ತಿದೆ. ಲೆಸ್ ಮಾಡಿಕೊಂಡ್ರೆ ನೆಕ್ಸ್ಟ್ 2,09,398 ಇದೆ. ಅವರು ಇನ್ಸ್ಟಾಲ್ಮೆಂಟನ್ನು 2,20,000 ರೂಪೀಸ್ ಕಟ್ತಾ ಇದ್ದಾರೆ. ಅಂದರೆ 2,20,000 ಮೈನಸ್ 2,09,398 ಮಾಡಿಕೊಂಡ್ರೆ ಇಂಟ್ರೆಸ್ಟ್ ಎಷ್ಟು? 10,602 ಇಂಟ್ರೆಸ್ಟ್. ಇಲ್ಲಿಗೆ ಅಕೌಂಟನ್ನು ಕ್ಲೋಸ್ ಮಾಡಿ. ಅಂದರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ನೀವು ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೀರಾ. ಓಕೆ, ನೆಕ್ಸ್ಟ್ ಇದು ಪಾರ್ಷಿಯಲ್ ರಿಪೋಸಿಷನ್ ಆಗಿರೋದ್ರಿಂದ ಈ ನೋಟ್ 1 ನೋಟ್ 2 ವೆರಿ ಇಂಪಾರ್ಟೆಂಟ್. ಸೊ ಇದೇ ಬುಕ್ಕಲ್ಲಿ ಮೇಲ್ಗಡೆ ನಿಮಗೆ ಥಿಯರಿಯಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಆಯಿತಾ. ಪಾರ್ಷಿಯಲ್ ರಿಪೋಸಿಷನ್ ಹೇಗೆ ಅಂತ ಗೊತ್ತಾಯಿತು. ಬಿಕಾಸ್ 5 ಟ್ರಕ್ಕನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಆದರೆ ಅವರು ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕೆ ಅನೇಬಲ್ ಆದಾಗ ಸೆಲ್ಲರ್ ಏನು ಮಾಡಿದ್ದಾರೆ, 3 ಟ್ರಕ್ಕನ್ನು ರಿಪೋಸಿಷನ್ ಮಾಡಿಕೊಂಡು 2 ಟ್ರಕ್ಕನ್ನು ಬೈಯರ್ ಹತ್ರನೇ ಬಿಟ್ಟಿದ್ದಾರೆ. ಆದ್ದರಿಂದ ಇದನ್ನು ಪಾರ್ಷಿಯಲ್ ರಿಪೋಸಿಷನ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ನೋಟ್ 1, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 3 ಟ್ರಕ್ಸ್ ರಿಪೋಸೆಸ್ಡ್ ಅಲ್ವಾ. 3 ಟ್ರಕ್ಸನ್ನು ರಿಪೋಸೆಸ್ ಮಾಡ್ಕೊಂಡಿದ್ದಾರೆ, ಅದರ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡೋಣ. ಕಾಸ್ಟ್ ಪ್ರೈಸ್ ಆಫ್ 3 ಟ್ರಕ್ಸ್ ಎಷ್ಟು? 6 lakh. ಅಂದರೆ 1 ಟ್ರಕ್ಕಿಗೆ 2 lakh rupees ಆದರೆ 3 ಟ್ರಕ್ಕಿಗೆ ಎಷ್ಟಾಯಿತು? 6 lakh rupees. ಆ್ಯಂಡ್ ಲೆಸ್ ಡಿಪ್ರಿಷಿಯೇಷನ್ ಅಟ್ ಅಗ್ರೀಡ್ ರೇಟ್ ಫಾರ್ ಫಸ್ಟ್ ಇಯರ್ 20%. ಲಿಸನ್, ರಿಪೋಸೆಷನ್ ಮಾಡ್ಕೊಬೇಕಾದ್ರೆ ಅವರು 20%ಅನ್ನು ಹೇಳಿದ್ದಾರೆ. ಪ್ರಾಬ್ಲಮಲ್ಲಿ ನೋಡಿ, ಇದು ಯುನೈಟೆಡ್ ಟ್ರಾನ್ಸ್ಪೋರ್ಟ್ಗೆ 10% ಡಿಪ್ರಿಷಿಯೇಷನ್. ಬಟ್ ಇಲ್ಲಿ ನೋಡಿ, ದ ಟ್ರಕ್ ವರ್ ವ್ಯಾಲ್ಯೂಡ್ ಬೈ ಭರತ್ ಲಿಮಿಟೆಡ್ ಆನ್ ದ ಬೇಸಿಸ್ ಆಫ್ 20% ಡಿಪ್ರಿಷಿಯೇಷನ್. ರಿಪೋಸೆಷನ್ ಮಾಡ್ಕೊಬೇಕಾದ್ರೆ 20% ಡಿಪ್ರಿಷಿಯೇಷನ್ ಹೇಳಿದ್ದಾರೆ, ಆದ್ದರಿಂದ ಇಲ್ಲಿ 20% ಡಿಪ್ರಿಷಿಯೇಷನನ್ನು ತೊಗೊಬೇಕು. 6 lakh ಇಂಟು 20%, 1,20,000, 4,80,000 ಬ್ಯಾಲೆನ್ಸ್ ಉಳಿಯಿತು. ದೆನ್ ಲೆಸ್ ಸೆಕೆಂಡ್ ಇಯರ್ ಡಿಪ್ರಿಷಿಯೇಷನ್ 4,80,000 ಇಂಟು 20%, 96,000. ಸೊ ಹಾಗಾದರೆ ವ್ಯಾಲ್ಯೂ ಎಷ್ಟಾಯಿತು? is 3,84,000. Okay, next note number 2, calculation of value of two trucks left with buyers. ಆಯಿತಾ, ಕಾಸ್ಟ್ ಪ್ರೈಸ್ ಆಫ್ 2 trucks 2 lakh into 2, 4 lakh, less depreciation charged by buyer for the first year 10%. ಆಯಿತಾ, ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ 10% ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಿದೆ ಆ್ಯಂಡ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. 10% ಅಂದರೆ ಎಷ್ಟು? 4 lakh ಇಂಟು 10%, 40,000, 3,60,000 ಉಳಿತೆ. ದೆನ್ ಲೆಸ್ ಡಿಪ್ರಿಸಿಯೇಷನ್ ಫಾರ್ ದಿ ಸೆಕೆಂಡ್ ಇಯರ್ 3,60,000 ಇಂಟು 10%, 36,000. ಹಾಗಾದರೆ ವ್ಯಾಲ್ಯೂ ಆಫ್ 2 ಟ್ರಕ್ಸ್ ಲೆಫ್ಟ್ ವಿತ್ ಅ ಬೈಯರ್ ಎಷ್ಟು ವ್ಯಾಲ್ಯೂ? 3,24,000. ಆಯಿತಾ. ಸೊ ಇದನ್ನು ಫಸ್ಟ್ ಮಾಡ್ಕೊಬೇಕು. ಇದಾದಮೇಲೆ ಬುಕ್ಸ್ ಆಫ್ ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಟ್ರಕ್ಸ್ ಅಕೌಂಟ್ ಮಾಡೋಣ. ಓಕೆ, ಟ್ರಕ್ ಅಕೌಂಟ್, ಅಸೆಟ್ ಅಕೌಂಟ್ 1/4/2015 ಟು ಭರತ್ ಲಿಮಿಟೆಡ್ ಅಕೌಂಟ್. ಭರತ್ ಲಿಮಿಟೆಡ್ ಅಕೌಂಟಿಂದ ಪರ್ಚೇಸ್ ಮಾಡ್ಕೊಂಡಿದ್ದಾರೆ 5 ಟ್ರಕ್, 10 lakh rupees value. At the end of the year 31/3/2016 by depreciation account 10% depreciation ಅನ್ನು ಪೇ ಮಾಡ್ತಾ ಇದ್ದಾರೆ. 10 lakh into 10%, 1 lakh. By balance carry forward 9 lakh. And then 1/4/2016 to balance brought on 9 lakh. At the end of the year 31/3/2017 by depreciation account 10% on diminishing value 9 lakh into 10%, 90,000. ಆಯಿತಾ. ಸೊ ಫಸ್ಟ್ ಇಯರ್ ಅವ್ರು ಏನು ಪೇ ಮಾಡಿದ್ದಾರೆ ಇನ್ಸ್ಟಾಲ್ಮೆಂಟ್, ಬಟ್ ಸೆಕೆಂಡ್ ಇಯರಲ್ಲಿ ಅವರು ಪೇ ಮಾಡಲಿಕ್ಕಾಗಿಲ್ಲ. ಇಲ್ಲಿ ಏನಾಗ್ತಿದೆ, ಅಸೆಟ್ಟು ರೀಪೊಸಿಷನ್ ಆಗ್ತಿದೆ. ಆಯಿತಾ. ಎಷ್ಟು ಅಮೌಂಟು? ಬೈ ಭರತ್ ಲಿಮಿಟೆಡ್ ಅಕೌಂಟ್ 3 ಟ್ರಕ್ಕನ್ನು ತೊಗೊಂಡಿದ್ದಾರಲ್ಲ, ವ್ಯಾಲ್ಯೂ ಆಫ್ 3 ಟ್ರಕ್ಸ್ ರಿಪೊಸೆಸ್ಡ್ 3,84,000. ಓಕೆ, ಬೈ ಭರತ್ ಲಿಮಿಟೆಡ್ 3,84,000. ಸಿ ನೋಟ್ ನಂಬರ್ 1.
ಅದಾದಮೇಲೆ ಇದು ಈ ಒಂದು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ರಿಪೊಸಿಷನ್ ಅಥವಾ ಪ್ರಾಫಿಟ್ ಆ್ಯಂಡ್ ರಿಪೊಸಿಷನ್ ಅದು ಹಾಗೆ ನೋಡೋಣ. ನೀವು ಎಕ್ಸಾಮಲ್ಲಿ ಬರಬೇಕಾದ್ರೆ ಜಸ್ಟ್ ಇದನ್ನು ಒಂದು ಕಾಲಮ್ನ ಹಾಗೆ ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಅಂದರೆ ನೋಟ್ ನಂಬರ್ 2 ಎಷ್ಟು ಉಳಿದಿದೆ ಇವ್ರ ಹತ್ರ 3,24,000 ಆಯಿತಾ. ಬೈ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ 3,24,000. ಇಲ್ಲಿ 9 lakh ಇದೆ, ಟೋಟಲ್ ಮಾಡ್ಕೊಳ್ಳಿ ಆಯಿತಾ. ಸೊ ಟೋಟಲ್ ಮಾಡಿ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದು ನಿಮಗೆ 1,02,000 ಲಾಸ್ ಆನ್ ಆಯಿತಾ. ಸೊ ಇದನ್ನು ನೀವು ಕ್ಯಾಲ್ಸಿ ಇಟ್ಟು ಮಾಡ್ತಾ ಹೋಗ್ತೀರಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಅರ್ಥ ಆಯ್ತಾ. ಟ್ರಕ್ ಅಕೌಂಟ್ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೈನ್. 1/4/2015 ಟು ಭರತ್ ಲಿಮಿಟೆಡ್ ಅಕೌಂಟ್ 10 lakh rupeesಗೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅಟ್ ದಿ ಎಂಡ್ ಆಫ್ ದಿ ಇಯರ್ ಡಿಪ್ರಿಷಿಯೇಷನನ್ನು ಕೊಟ್ಟಿದ್ದಾರೆ. ಉಳಿಯುವಂಥ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ. ಆ್ಯಂಡ್ 31/3/2017 ಡಿಪ್ರಿಷಿಯೇಷನ್ 90,000. ಬಟ್ ಸೆಕೆಂಡ್ ಇಯರಲ್ಲಿ ಏನಾಗಿದೆ, ಅಸೆಟ್ ರಿಪೋಸೆಸ್ಟ್ ಆಗೋಗಿದೆ. ಓಕೆ, ಭರತ್ ಲಿಮಿಟೆಡ್ 3,84,000 ವ್ಯಾಲ್ಯೂ ಪ್ರೈಸ್ ನಾವು ಮೇಲೆ ನೋಟ್ ನಂಬರ್ 1 ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದು. ಮತ್ತು ಸೆಕೆಂಡ್ ನೋಟ್ ನಂಬರ್ 2ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋದು 3,24,000. ಉಳಿಯುವಂಥ ಬ್ಯಾಲೆನ್ಸನ್ನು ಸೆಟ್ ಆಫ್ ಮಾಡ್ಕೊಳ್ಳಿ. 1,02,000 ಇಲ್ಲಿ ಬರುತ್ತೆ. ಸೊ ಈ ಕಡೆಗೆ ಬಂದರೆ ನಿಮಗೆ ಅದು ಪ್ರಾಫಿಟ್ ಆನ್ ರಿಪೊಸಿಷನ್, ಬಟ್ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಉಳಿದಿದೆ ಅಂದರೆ ಲಾಸ್ ಆನ್ ರಿಪೊಸಿಷನ್. ಓಕೆ, ನೆಕ್ಸ್ಟ್ ಭರತ್ ಲಿಮಿಟೆಡ್ ಅಕೌಂಟ್. ಒನ್ ಫೋರ್ 2015 by truck account 10 lakh rupees. And at the end of the year by interest account, first year ಅಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ 39,000. ಟೋಟಲ್ ಮಾಡ್ಕೊಳ್ಳಿ 10,39,000. then come to debit side 1/4/2015 to bank account ಅಂದರೆ ಡೌನ್ ಪೇಮೆಂಟ್ ಮಾಡ್ತಾ ಇದ್ದಾರೆ 2,20,000 ಡೌನ್ ಪೇಮೆಂಟ್. And at the end of the year 31/3/2016 to bank account first installment paid 2 lakh. Okay, payment and this first installment. Balance ಮಾಡ್ಕೊಳ್ಳಿ 5,99,000 carry forward. Then 1/4/2016 by balance brought down 5,99,000. Then at the end of the year 31/3/2017 by interest account 29,950. Total 6,28,950. ಇಲ್ಲಿ ಡೌನ್ ಪೇಮೆಂಟ್ ಪೇ ಮಾಡಿದ್ದಾರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ದಾರೆ, ಬಟ್ ಎರಡನೇ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕಾಗಿಲ್ಲ. ಆದ್ದರಿಂದ 31/3/2017 ಏನಾಗಿದೆ, ಅಸೆಟ್ ರಿಪೊಸಿಷನ್ ಆಗಿದೆ. ಆದ್ದರಿಂದ ಟು ಟ್ರಕ್ ಅಕೌಂಟ್ ರಿಪೊಸಿಷನ್ ಆಗಿದೆ. ಅಂದರೆ ಸೆಲ್ಲರ್ ರಿಪೊಸಿಷನ್ ಮಾಡ್ಕೊಂಡಿದ್ದಾರೆ ಎಷ್ಟು ಅಮೌಂಟಿಗೆ 3,84,000. ಸಿ ನೋಟ್ ನಂಬರ್ 1. ಓಕೆ, ದೆನ್ ಟು ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಎಷ್ಟು ಬ್ಯಾಲೆನ್ಸ್ ಬರುತ್ತೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್ 31/3/2016 ಟು ಭಾರತ್ ಲಿಮಿಟೆಡ್ ಅಕೌಂಟ್ 39,000 ಫಸ್ಟ್ ಇಯರ್ ಇಂಟ್ರೆಸ್ಟ್, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ಮಾಡಿ. ದೆನ್ ಸೆಕೆಂಡ್ ಇಯರ್ಗೂ ಕೂಡ 31/3/2017 ಟು ಭಾರತ್ ಲಿಮಿಟೆಡ್ ಅಕೌಂಟ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 29,950. ಅಂದರೆ 2 years ಇಂಟ್ರೆಸ್ಟ್ ಅಕೌಂಟ್ ಮಾಡಿದ್ದೀವಿ. ದೆನ್ ಅದೇ ರೀತಿ 2 years ಡಿಪ್ರಿಷಿಯೇಷನ್ ಅಕೌಂಟನ್ನು ಮಾಡಬೇಕು. 31/3/2016 ಟು ಟ್ರಕ್ ಅಕೌಂಟ್ 1 lakh rupees depreciation and by profit and loss account 1 lakh rupees. Then ಎರಡನೇ ವರ್ಷಕ್ಕೆ ಟು ಟ್ರಕ್ ಅಕೌಂಟ್ 90,000 by profit and loss account 90,000. 2 ವರ್ಷಕ್ಕೆ ಇಲ್ಲಿ ಡಿಪ್ರಿಷಿಯೇಷನ್ ಅಕೌಂಟನ್ನು ಮಾಡಿದ್ವಿ. ಇಲ್ಲಿಗೆ ಬುಕ್ಸ್ ಆಫ್ ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಮುಗೀತು. ದೆನ್ ಬುಕ್ಸ್ ಆಫ್ ಭರತ್ ಲಿಮಿಟೆಡ್ ಆಯಿತಾ. ಭರತ್ ಲಿಮಿಟೆಡ್ ಸೆಲ್ ಇವರಲ್ಲಿ ನೋಡೋಣ. ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಅಕೌಂಟನ್ನು ಮಾಡಿ ಅಂತ ಹೇಳಿದ್ದಾರೆ. 1/4/2015 to sales account 10 lakh
and at the end of the year 31st/3/2016 to interest account 39,000, 10,39,000. 31st/3/2015 by bank account first down payment, and by bank account first installment 2,20,000, and ಏನು ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ನೆಕ್ಸ್ಟ್ ಇಯರ್ಗೆ ತೊಗೊಳ್ಳಿ. 1/4/2016 to balance brought on 5,99,000, and 31st/3/2017 to interest account second year interest 29,950. ಬಟ್ ಎರಡನೇ ವರ್ಷದಲ್ಲಿ ಏನಾಗಿದೆ, ಅಸೆಟ್ ರಿಪೊಸೆಷನ್ ಆಗಿದೆ. 31st/3/2017 ಬೈ ರಿಪೊಸೆಸ್ಡ್ ಟ್ರಕ್ ಅಕೌಂಟ್ 3,84,000 ಆಯಿತಾ. ಸೊ ಬ್ಯಾಲೆನ್ಸ್ ಏನು ಉಳಿಯುತ್ತೆ ಹಾಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಅಕೌಂಟ್ repossessed trucks account. ಓಕೆ, ಸೊ ಯುನೈಟೆಡ್ ಟ್ರಾನ್ಸ್ಪೋರ್ಟರಿಂದ ಭಾರತ್ ಏನು ಮಾಡಿದೆ, 3 ಟ್ರಕ್ಕನ್ನು ರಿಟರ್ನ್ ತಗೊಂಡಿದೆ. ಸೊ ಆ ರೀಪೊಸೆಸ್ಡ್ ಆಗಿರೋ ಟ್ರಕ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. 31st/3/2017ಗೆ ಯುನೈಟೆಡ್ ಟ್ರಾನ್ಸ್ಪೋರ್ಟ್ ಅಕೌಂಟಿಂದ ಟ್ರಕ್ಕನ್ನು ಏನು ಮಾಡಿದೆ, ರೀಪೊಸೆಷನ್ ಮಾಡ್ಕೊಂಡಿದೆ 4,000, ಆ್ಯಂಡ್ ಅದಕ್ಕೆ ಕೆಲವೊಂದು ರಿಪೇರ್ಸನ್ನು ಮಾಡಿದೆ ಟು ಬ್ಯಾಂಕ್ ಅಕೌಂಟ್. ಎಷ್ಟು ಅಮೌಂಟಿಗೆ ರಿಪೇರ್ಸ್ ಮಾಡಿದ್ದಾರೆ, 16,000 ರಿಪೇರ್ಸ್ ಮಾಡಿದ್ದಾರೆ. ಟೋಟಲ್ 4 lakh rupees ಆಯಿತು. ದೆನ್ 31st/3/2017 ಅದನ್ನು ರೀಸೇಲ್ ಮಾಡಿದೆ ಬ್ಯಾಂಕ್ ಅಕೌಂಟ್. ರೀಸೇಲ್ ಎಷ್ಟು ಅಮೌಂಟಿಗೆ ಮಾಡಿದೆ, 3,52,000 rupeesಗೆ ಮಾಡಿದೆ. ಹಾಗಾದರೆ 48,000 ಏನು ಬರುತ್ತೆ, ಇದು ಲಾಸ್ ಆನ್ ರಿಪೊಸೆಷನ್. ಅಂದರೆ 3,84,000ಗೆ ರಿಪೊಸೆಷನ್ ಮಾಡಿಕೊಂಡು ಅದಕ್ಕೆ 16,000 ರೂಪಾಯಿ ರಿಪೇರ್ಸ್ ಎಕ್ಸ್ಪೆನ್ಸಸ್ ಮಾಡಿದೆ. ಅಂದರೆ ಟೋಟಲ್ ವ್ಯಾಲ್ಯೂ ಎಷ್ಟಾಯಿತು, 4 lakh. ಬಟ್ ಅದನ್ನು ಸೇಲ್ ಮಾಡಿರೋದು ಎಷ್ಟಕ್ಕೆ, 3,52,000ಗೆ. ಅಂದರೆ 48,000 rupees ಇಲ್ಲಿ ಏನಾಗಿದೆ, ಲಾಸ್ ಆನ್ ರಿಪೊಸೆಷನ್. ಓಕೆ, ಐ ಹೋಪ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ. ಮತ್ತೆ ಹೇಳ್ತಾ ಇದ್ದೇನೆ, ಎಕ್ಸಾಮಲ್ಲಿ ನಿಮಗೆ ಈ ರೀತಿ ಪ್ರಾಬ್ಲಮ್ ಕೇಳುವ ಚಾನ್ಸಸ್ ಇರುತ್ತೆ. ಒಂದು 2-3 ಟೈಮ್ಸ್ ನೀವು ಈ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಕೂಡ ಹೌದು. ಓಕೆ, ಇನ್ನೊಂದು ಪ್ರಾಬ್ಲಮ್ ಮಾಡುವ. ಇವತ್ತು 3 ಪ್ರಾಬ್ಲಮ್ ಮಾಡೋಣಲ್ಲ. 3 ಪ್ರಾಬ್ಲಮನ್ನು ನೋಟಲ್ಲಿ ಬರ್ಕೊಂಡು ಅರ್ಥ ಮಾಡ್ಕೊಳ್ಳಿ ಆಯಿತಾ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೂಪರ್ ಡ್ರೈ ಕ್ಲೀನರ್ಸ್ ಪರ್ಚೇಸ್ ಫ್ರಮ್ ದ ವೆಂಡರ್ 2 machines of rupees 10,500 ಈಚ್. ಅಂದರೆ ಸೂಪರ್ ಡ್ರೈ ಕ್ಲೀನರ್ಸ್ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ 2 ಮೆಷಿನನ್ನು 10,500 ಈಚ್. ಅಂದರೆ ಒಂದು ಮೆಷಿನಿಗೆ 10,500 rupees. ಹಾಗಾದರೆ 2 ಮೆಷಿನಿಗೆ ಎಷ್ಟಾಯಿತು, 21,000 rupees ಆಯಿತು. ಆನ್ ಐರ್ ಪರ್ಚೇಸ್ ಸಿಸ್ಟಮ್ ದ ಪೇಮೆಂಟ್ ವಾಸ್ ಟು ಬಿ ಮೇಡ್ rupees 6,000 ಡೌನ್ ಪೇಮೆಂಟ್. ಅಂದರೆ 6,000 ರೂಪಾಯಿ ಫಸ್ಟ್ ಡೌನ್ ಪೇಮೆಂಟನ್ನು ಮಾಡಿದ್ದಾರೆ. ಆ್ಯಂಡ್ ದ ರಿಮೈಂಡಿಂಗ್ ಇನ್ 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ದಾರೆ. ಓಕೆ, ಎಷ್ಟಂದರೆ 5,000. ಲಿಸನ್, ವಿತ್ ಇಂಟ್ರೆಸ್ಟ್ ಅಟ್ 5% per annum. The dry cleaner written off depreciation at 10% per annum, okay, on written down value method, and they could not pay their second installment. ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ, ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆಫ್ಟರ್ ನೆಗೋಸಿಯೇಷನ್ ಇಟ್ ವಾಸ್ ಅಗ್ರೀಡ್ ದಟ್ ವೆಂಡರ್ ವುಡ್ ಲೀವ್ 1 machine with the purchaser, adjusting the value of other against the amount due, treating the machine at 20% depreciation on diminishing balance. ಓಕೆ, ಅಂದರೆ ಒಂದು ಮೆಷಿನನ್ನು ಪರ್ಚೇಸರ್ ಹತ್ರನೇ ಬಿಟ್ಟು ಒಂದು ಮೆಷಿನನ್ನು ಏನು ಮಾಡ್ಕೊಳ್ತಾ ಇದ್ದಾರೆ, ರಿಪೊಸಿಷನ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇದು ಯಾವುದಕ್ಕೆ ಬರುತ್ತೆ, ಪಾರ್ಷಿಯಲ್ ರಿಪೊಸಿಷನ್ಗೆ ಬರುತ್ತೆ. ಓಕೆ, ಬುಕ್ಸನ್ನು ಕ್ರಿಯೇಟ್ ಮಾಡಿ ಅಕೌಂಟ್ಸನ್ನು ಅಂತ ಹೇಳಿದ್ದಾರೆ. ಫಸ್ಟ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದು ಯಾವುದು ಮೆಥಡ್ಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಒಂದು ಮಿಷಿನ್ಗೆ 10,500 ಆದರೆ 2 ಮಿಷಿನ್ಗೆ ಎಷ್ಟಪ್ಪ, 21,000 ಆಯಿತು. ಮತ್ತು 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇದ್ದಾರೆ 5,000 rupees ಈಚ್. ಅಂದರೆ 5,000 × 3 15,000 ಪ್ಲಸ್ 6,000 rupees ಡೌನ್ ಪೇಮೆಂಟ್ ಮಾಡಿದ್ದಾರೆ. ಅಂದರೆ ಎಷ್ಟು, 21,000. 15,000 ಪ್ಲಸ್ 6,000 21,000.
ಕ್ಯಾಶ್ ಪ್ರೈಸ್ ಎಷ್ಟು 21,000. ಅಂದರೆ ಇಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆಯಾ? ಇಲ್ಲ. ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ. ಆದರೆ ಯಾವ ಮೆಥಡ್ಗೆ ಬರುತ್ತೆ? ಇದು ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ಗೆ ಬರುತ್ತೆ. ಓಕೆ, ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟೇಬಲ್ ಶೋಯಿಂಗ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂದರೆ ಇನ್ಸ್ಟಾಲ್ಮೆಂಟ್ ಅಮೌಂಟಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಅರ್ಥ ಆಯ್ತಾ? ಇನ್ಸ್ಟಾಲ್ಮೆಂಟ್ ಅಮೌಂಟಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಓಕೆ, ಫಸ್ಟ್ ಇಯರ್ ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟು? 10,500 ಇಂಟು 2 ಟ್ರಕ್ಸ್ 21,000. ಇಲ್ಲಿ 6,000 ಅವರು ಡೌನ್ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಡೌನ್ ಪೇಮೆಂಟ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಟೋಟಲ್ ಎಷ್ಟು ಕ್ಯಾಶ್ ಪ್ರೈಸ್ ಕಟ್ಟಿದಾಗಾಯಿತು? 6,000. 21,000ಅಲ್ಲಿ 6,000 ಲೆಸ್ ಮಾಡಿ ಅಟ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್ಗೆ ಎಷ್ಟು ಉಳಿಯುತ್ತೆ? ಬ್ಯಾಲೆನ್ಸ್ 15,000. ಆಯಿತಾ? ಫಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋಣ ಇಲ್ಲಿ. ಆಯಿತಾ? 15,000 ಇಂಟು 5% ಇಂಟ್ರೆಸ್ಟ್ 750. ಅವರು ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತಾ ಇದ್ದಾರೆ ಅಂದರೆ 3 ಇನ್ಸ್ಟಾಲ್ಮೆಂಟನ್ನು ಪೇ ಮಾಡ್ತಾ ಇದ್ದಾರೆ. 5,000 ಈಚ್. 5,000 ಪ್ಲಸ್ ಇಂಟ್ರೆಸ್ಟ್ 750. 5,750. ಓಕೆ, 5,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪ್ಲಸ್ 750 ಇಂಟ್ರೆಸ್ಟ್. ಹಾಗಾದರೆ ಇನ್ಸ್ಟಾಲ್ಮೆಂಟ್ ಎಷ್ಟಾಗುತ್ತೆ? 5,750. ಆಯಿತಾ? 5,750ಯಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡ್ಕೊಳ್ಳಿ. 5,000 ಅಸಲು ಹೋಗುತ್ತೆ. ಹಾಗೆ ನೆಕ್ಸ್ಟ್ ಇಯರಿಗೆ 15,000 5,000 ಅಸಲು ಹೋದರೆ ಇನ್ನು 10,000 ಇರುತ್ತೆ. 10,000ಗೆ 5% ಇಂಟ್ರೆಸ್ಟ್ ಅಂದರೆ 500 ರುಪೀಸ್. ಇಲ್ಲಿ 5,000 ಇನ್ಸ್ಟಾಲ್ಮೆಂಟು ಪ್ಲಸ್ 500 5,500 ಆಗುತ್ತೆ ಟೋಟಲ್. ಅಂದರೆ ಎಷ್ಟು ಅಸಲು ಹೋಗ್ತಿದೆ? 5,000. 10,000 ಇಲ್ಲಿ 500 ಲೆಸ್ ಮಾಡ್ಕೊಡಿ. 5,000 ಉಳಿಯುತ್ತೆ ಅಟ್ ದಿ ಎಂಡ್ ಆಫ್ ದಿ ಥರ್ಡ್ ಇಯರ್. 5,000 ಇಂಟು 5% 250 ಇಂಟ್ರೆಸ್ಟ್. 5,000 ಇನ್ಸ್ಟಾಲ್ಮೆಂಟ್ ಪ್ಲಸ್ 250 5,250. ಓಕೆ, 5,000 ಮೈನಸ್ 250 5,000 ಅಸಲು ಹೋಗುತ್ತೆ. 5,000 ಅಸಲು ಹೋದರೆ ಕೊನೆಗೆ ನಿಲ್ಲಿ. ಓಕೆ, ಇಲ್ಲಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಪಾರ್ಷಿಯಲ್ ರಿಪೋಸಿಷನ್ ಇರೋದ್ರಿಂದ ನಾವು ನೋಟ್ ನಂಬರ್ 1 ಮತ್ತು ನೋಟ್ ನಂಬರ್ 2 ಅನ್ನು ಮಾಡ್ಕೊಬೇಕಾಗುತ್ತೆ. ನೋಟ್ ನಂಬರ್ 1 ಆ್ಯಂಡ್ ನೋಟ್ ನಂಬರ್ 2. ಏನು ನೋಟ್ ನಂಬರ್ 1? ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 1 ಮೆಷಿನ್ ರಿಪೋಸೆಸ್ಡ್. 2 ಮಿಷನ್ನ ಪರ್ಚೇಸ್ ಮಾಡಿದ್ದಾರೆ, ಅದರಲ್ಲಿ 1 ಮಿಷನ್ನ ರಿಪೋಸಿಷನ್ ಮಾಡ್ಕೊಂಡಿದ್ದಾರೆ, ಇನ್ನು 1 ಮಿಷನನ್ನು ಬೈಯರ್ ಹತ್ರನೇ ಬಿಟ್ಟು ಹೋಗಿದ್ದಾರೆ. ಓಕೆ, ಕಾಸ್ಟ್ ಪ್ರೈಸ್ ಆಫ್ 1 ಮಿಷಿನ್ ಎಷ್ಟು? ಕಾಸ್ಟ್ ಪ್ರೈಸ್ 1 ಮಿಷನ್ಗೆ 10,500. ಮತ್ತು ರಿಪೋಸಿಷನ್ ಮಾಡ್ಕೊಬೇಕಾದ್ರೆ ಸೆಲ್ಲರ್ ಎಷ್ಟು % ಡಿಪ್ರಿಷಿಯೇಷನನ್ನು ಹೇಳಿದ್ದಾನೆ? 20% ಹೇಳಿದ್ದಾರೆ. ಓಕೆ, ಲೆಸ್ ಡಿಪ್ರಿಷಿಯೇಷನ್ ಅಟ್ ಅಗ್ರೀಡ್ ರೇಟ್ ಫಾರ್ ಫಸ್ಟ್ ಇಯರ್ 20%. 10,500 ಇಂಟು 10% 2,100. ಬ್ಯಾಲೆನ್ಸ್ 8,400. ದೆನ್ ಲೆಸ್ ಡಿಪ್ರಿಷಿಯೇಷನ್ ಫಾರ್ ದ ಸೆಕೆಂಡ್ ಇಯರ್ 8,400 ಇಂಟು 20% ಬಿಕಾಸ್ ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿದ್ದಾರೆ. 8,400 ಇಂಟು 20% 1,680. ಹಾಗಾದರೆ ದ ವ್ಯಾಲ್ಯೂ ಆಫ್ ಮೆಷಿನ್ ರಿಪೋಸೆಸ್ಡ್ ಈಸ್ 6,720. ಓಕೆ, ದೆನ್ ಕಮ್ ಟು ನೋಟ್ ನಂಬರ್ 2. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ 1 machine ಲೆಫ್ಟ್ ವಿತ್ ಬೈಯರ್. ಕಾಸ್ಟ್ ಆಫ್ 1 machine ಈಸ್ 10,500 ಲೆಸ್ ಡಿಪ್ರಿಷಿಯೇಷನ್ ಚಾರ್ಜ್ಡ್ ಬೈ ದ ಬೈಯರ್. ಬೈಯರಿಂದ ಡಿಪ್ರಿಷಿಯೇಷನ್ ಎಷ್ಟಿಗಿದೆ? ಎಕ್ಸ್ಕ್ಯೂಸ್, ಬೈಯರಿಂದ ಡಿಪ್ರಿಷಿಯೇಷನ್ ಎಷ್ಟಿದೆ? 10% ಇದೆ. 10,500 ಇಂಟು 10% 1,050. ದೆನ್ ಲೆಸ್ ಡಿಪ್ರಿಷಿಯೇಷನ್ ಫಾರ್ ದಿ ಸೆಕೆಂಡ್ ಇಯರ್ 9,450 ಇಂಟು 10% 945. ಹಾಗಾದರೆ ಮೆಷಿನ್ ಲೆಫ್ಟ್ ವಿತ್ ದಿ ಬೈಯರ್ ವ್ಯಾಲ್ಯೂ ಇಸ್ 8,505. ಓಕೆ, ಐ ಹೋಪ್ ನೋಟ್ ನಂಬರ್ 1 ಆ್ಯಂಡ್ ನೋಟ್ ನಂಬರ್ 2 ಕ್ಲಿಯರ್ಡ್. ನೆಕ್ಸ್ಟ್ ಬುಕ್ಸ್ ಆಫ್ ಅಕೌಂಟ್ ಮಾಡೋಣ. ಬುಕ್ಸ್ ಆಫ್ ಸೂಪರ್ ಡ್ರೈ ಕ್ಲೀನರ್ ಅಂದರೆ ಪರ್ಚೇಸರ್ ಅವರಲ್ಲಿ ಮೆಷಿನರಿ ಅಕೌಂಟನ್ನು ಫಸ್ಟ್ ಮಾಡೋಣ. ಮೆಷಿನರಿ ಅಕೌಂಟ್ ಅಂದರೆ ಅಸೆಟ್ ಅಕೌಂಟ್. ಫಸ್ಟ್ ಇಯರ್
to hire seller account 21,000 rupees total cash price. At the end of the first year, by depreciation account 21,000 into 10% 2,100. Then by balance carry forward 18,900. Then second year to balance brought down 18,900. At the end of the second year, by depreciation account 18,900 into 10% 1,890. ಸೊ ನಿಮ್ಗೆ ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಹಾಗೆ ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ, ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಲಿಕ್ಕಾಗಿಲ್ಲ. ಆದ್ದರಿಂದ ಸೆಕೆಂಡ್ ಇಯರಲ್ಲಿ ಏನಾಗಿದೆ, ರಿಪೊಸೆಷನ್ ಆಗಿದೆ. ಬೈ ಹೈರ್ ಸೆಲ್ಲರ್ ಅಕೌಂಟ್ ಎಷ್ಟು ವ್ಯಾಲ್ಯೂ ರಿಪೊಸೆಷನ್ ಮಾಡ್ಕೊಂಡಿದ್ದಾರೆ, 6,720. ಓಕೆ, ಹೈರ್ ಸೆಲ್ಲರ್ ಅಕೌಂಟ್ 6,720. ಸಿ ನೋಟ್ ನಂಬರ್ 1. ಓಕೆ, ದೆನ್ by balance carry forward, see note number 2. Est value 8,550. This is note number 2. Balance ಮಾಡ್ಕೊಳ್ಳಿ 18,900 ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬರುವಂಥ ಬ್ಯಾಲೆನ್ಸ್ ನಿಮಗೆ ಕ್ರೆಡಿಟ್ ಸೈಡ್ ಬಂದರೆ ಲಾಸ್ ಆನ್ ರಿಪೊಸಿಷನ್, ಡೆಬಿಟ್ ಸೈಡ್ ಬಂದರೆ ಪ್ರಾಫಿಟ್ ಆನ್ ರಿಪೊಸಿಷನ್. ಓಕೆ, ಇಯರ್ ಲಾಸ್ ಆನ್ ರಿಪೊಸಿಷನ್. ಓಕೆ, ಮಷಿನರಿ ಅಕೌಂಟ್ ಅರ್ಥ ಆಗಿದೆಯಾ? ದೆನ್ ಹೈರ್ ಸೆಲ್ಲರ್ ಅಕೌಂಟ್. ಹೈರ್ ಸೆಲ್ಲರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೈರ್ ಪರ್ಚೇಸರ್ ಅಕೌಂಟ್. ಫಸ್ಟ್ ಇಯರ್ ಬೈ ಮಷಿನರಿ ಅಕೌಂಟ್ 21,000 cash price, and at the end of the first year by interest account first year interest 21,750 ಆಯಿತು. ಇಲ್ಲಿ ಅಟ್ ದಿ ಬಿಗಿನಿಂಗ್ ಆಫ್ ದಿ ಫಸ್ಟ್ ಇಯರ್ ಟು ಬ್ಯಾಂಕ್ ಅಕೌಂಟ್ 6,000 ಡೌನ್ ಪೇಮೆಂಟನ್ನು ಪೇ ಮಾಡಿದ್ದಾರೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್ ಟು ಬ್ಯಾಂಕ್ ಅಕೌಂಟ್ 5,750 ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡಿದ್ದಾರೆ. ಲಿಸನ್, ಇನ್ಸ್ಟಾಲ್ಮೆಂಟ್ ಇದು 5,750. ಇಲ್ಲಿ 5,000 ಅಂತ ತೊಗೊಬೇಡಿ, ಬಿಕಾಸ್ ಇನ್ಸ್ಟಾಲ್ಮೆಂಟ್ ಇನ್ಕ್ಲೂಡ್ಸ್ ದ ಇಂಟ್ರೆಸ್ಟನ್ನು ಇನ್ಕ್ಲೂಡ್ ಆಗಿರಬೇಕು. ಓಕೆ, ದೆನ್ ಏನು ಬ್ಯಾಲೆನ್ಸ್ ಉಳಿಯುತ್ತೆ, ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ 10,000. ಆ್ಯಂಡ್ ಸೆಕೆಂಡ್ ಇಯರ್ಗೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 10,000. ಆ್ಯಂಡ್ ಬೈ ಇಂಟ್ರೆಸ್ಟ್ ಅಕೌಂಟ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ 500, 10,500. ಸೆಕೆಂಡ್ ಇಯರ್ಗೆ ಮಿಷನರಿಲಿ ರಿಪೊಸೆಷನ್ ಆಗಿದೆ, ಅಂದರೆ ಯಾವುದೇ ರೀತಿ ಇನ್ಸ್ಟಾಲ್ಮೆಂಟ್ನ ಪೇ ಮಾಡಿಲ್ಲ. ಟು ಮೆಷಿನರಿ ಅಕೌಂಟ್ ಎಷ್ಟು ಅಮೌಂಟಿಗೆ ರಿಪೊಸಿಷನ್ ಆಗಿದೆ, 6,720. ಸಿ ನೋಟ್ ನಂಬರ್ 1. ಉಳಿಯುವಂಥ ಬ್ಯಾಲೆನ್ಸನ್ನು ಕ್ಯಾರಿ ಫಾರ್ವರ್ಡ್ ಮಾಡಿ. ಓಕೆ, ಹೈರ್ ಸೆಲ್ಲರ್ ಅಕೌಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಇಲ್ಲಿ 2 ವರ್ಷಕ್ಕೆ ಇಂಟ್ರೆಸ್ಟ್ ಮತ್ತು ಡೆಪ್ರಿಷಿಯೇಷನ್ ಅಕೌಂಟನ್ನು ಮಾಡೋದು. ಓಕೆ, ಆ್ಯಸ್ ಯೂಶುವಲ್. ಫಸ್ಟ್ ಇಯರ್ ಟು ಹೈರ್ ಸೆಲ್ಲರ್ ಅಕೌಂಟ್ 750 and by profit and loss account 750. Then second year to hire seller account 500, by profit and loss account 500. Then ಅದೇ ರೀತಿ ಡೆಪ್ರಿಷಿಯೇಷನ್ ಅಕೌಂಟ್ 2 ವರ್ಷಕ್ಕೆ ಮಾಡಿ. ಫಸ್ಟ್ ಇಯರ್ ಟು ಮಷಿನರಿ ಅಕೌಂಟ್ 2,100 ಫಸ್ಟ್ ಇಯರ್ ಡೆಪ್ರಿಷಿಯೇಷನ್, by profit and loss account. Then second year to machinery account 1,890 second year depreciation, by profit and loss account 1,890. ನೆಕ್ಸ್ಟ್ ಬುಕ್ಸ್ ಆಫ್ ಹೈರ್ ಸೆಲ್ಲರ್, ಅದರಲ್ಲಿ ಸೂಪರ್ ಡ್ರೈ ಕ್ಲೀನರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ. ಹೈರ್ ಸೆಲ್ಲರ್ ಬುಕ್ಸಲ್ಲಿ ಹೈರ್ ಪರ್ಚೇಸರ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಫಸ್ಟ್ ಇಯರ್ ಟು ಸೇಲ್ಸ್ ಅಕೌಂಟ್ 21,000 ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್ 750, 21,750. ಬೈ ಬ್ಯಾಂಕ್ ಅಕೌಂಟ್ ಡೌನ್ ಪೇಮೆಂಟ್ 6,000, ಬೈ ಬ್ಯಾಂಕ್ ಅಕೌಂಟ್ 5,750 ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಡ್. ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ. ದೆನ್ ಸೆಕೆಂಡ್ ಇಯರ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 10,000, ಟು ಇಂಟ್ರೆಸ್ಟ್ ಅಕೌಂಟ್ 500. ಆ್ಯಂಡ್ ಸೆಕೆಂಡ್ ಇಯರ್ಗೆ ಬೈ ರಿಪೊಸೆಸ್ಡ್ ಮೆಷಿನರಿ ಅಕೌಂಟ್ 2ನೇ ವರ್ಷದಲ್ಲಿ ಇನ್ಸ್ಟಾಲ್ಮೆಂಟ್ ಪೇ ಆಗಿಲ್ಲ, ರಿಪೊಸಿಷನ್ ಆಗಿದೆ. ಎಷ್ಟು ಅಮೌಂಟಿಗೆ ಅಂದರೆ 6,720. ಓಕೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್ ಕೂಡ ಕೇಳಿದ್ದಾರೆ. ಇಲ್ಲಿ ಇಂಟ್ರೆಸ್ಟ್ ಅಕೌಂಟ್ ಯಾರ ಬುಕ್ಕಲ್ಲಿ ಮಾಡಬೇಕಿದೆ, ಹೈರ್ ಸೆಲ್ಲರ್ ಅಕೌಂಟಲ್ಲಿ. ನಾವು ಇಷ್ಟು ದಿನ ನಾವು ಹೈರ್ ಪರ್ಚೇಸರ್ ಅಕೌಂಟಲ್ಲಿ ಮಾಡ್ತಾ ಇದ್ವಿ. ಹೈರ್ ಸೆಲ್ಲರಲ್ಲಿ ಮಾಡಬೇಕಾದ್ರೆ ಏನಾಗುತ್ತೆ, ಅಪೋಸಿಟ್ ಎಂಟ್ರೆಸ್ ಆಗುತ್ತೆ ಅಷ್ಟೆ. ಓಕೆ, ಇಲ್ಲಿ ಟು
ಐ ಸೆಲ್ಲರ್ ಟು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡ್ಕೊತಾ ಇದ್ವಿ, ಬಟ್ ಇಲ್ಲಿ ಉಲ್ಟಾ ಆಗುತ್ತೆ ಅಷ್ಟೆ. ಓಕೆ, ಫಸ್ಟ್ ಇಯರ್ ಬೈ ಸೂಪರ್ ಡ್ರೈ ಕ್ಲೀನರ್ ಅಕೌಂಟ್ 750 to profit and loss account 750, and second year buy super dry cleaner account 500 rupees, then to profit and loss account 500. Okay, then last repossessed machinery account. ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ ಮೆಷಿನರಿಯನ್ನು ಮತ್ತೆ ಸೇಲ್ ಮಾಡಿದ್ದಾರೆ ಅಥವಾ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಎಷ್ಟು ದಿನ ಮಾಡಿದ ಪ್ರಾಬ್ಲಮಲ್ಲಿ ನಿಮಗೆ ಅದ್ರ ಮೇಲೆ ಮತ್ತೊಂದಷ್ಟು ರಿಪೇರ್ ಚಾರ್ಜಸ್ ಹಾಕಿ ಅದನ್ನು ರೀಸೇಲ್ ಮಾಡಿದ್ದಾರೆ ಅಂತ ಕೊಡ್ತಾಯಿದ್ರು, ಬಟ್ ಇದರಲ್ಲಿ ಯಾವುದೇ ರೀತಿ ರೀಸೇಲ್ ಮಾಡಿಲ್ಲ. ಓಕೆ, ರೀಸೇಲ್ ಮಾಡದೇ ಇರೋದ್ರಿಂದ ನಾವು ರಿಪೋಸಿಸ್ಟ್ ಮೆಷಿನರಿ ಅಕೌಂಟನ್ನು ಮಾಡ್ಕೊತೀವಿ. ಟು ಸೂಪರ್ ಡ್ರೈ ಕ್ಲೀನರ್ಸ್ ಅಕೌಂಟ್ 6720 ರೂಪೀಸ್ಗೆ ಅವರು ರಿಪೋಸಿಷನ್ನ ಮಾಡ್ಕೊಂಡಿದ್ದಾರೆ. ಓಕೆ, ರಿಪೋಸಿಸ್ಟ್ ಮೆಷಿನರಿ ಅಕೌಂಟ್ ಟು ಸೂಪರ್ ಡ್ರೈ ಕ್ಲೀನರ್ 6720 ರಿಪೋಸಿಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಬೇಕಿದ್ರೆ ನೀವು ಬೈ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ 6720 ಅಂತ ಹಾಕ್ಕೊಂಡು ಕ್ಲೋಸ್ ಮಾಡ್ಬೋದು ಎಂಟ್ರಿ. ಆಯಿತಾ? ಓಕೆ, ಇವತ್ತು 3 ಪ್ರಾಬ್ಲಮ್ ಆಗಿದೆ. ಸೊ ಈ 3 ಪ್ರಾಬ್ಲಮನ್ನು ನೀವು ನೋಟ್ಸಲ್ಲಿ ಬರ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಲ್ ಮಾಡಿ ಕೇಳ್ಕೊಬೋದು. ಆಯಿತಾ? ನನಗೆ ಇದುವರೆಗೂ ಫಸ್ಟ್ ಬಿ ಆಗಲಿ ಡಿ ಆಗಲಿ ಯಾರು ಕೂಡ ಕಾಲ್ ಮಾಡಿ ಏನೂ ಡೌಟ್ಸ್ ಕೇಳಿಲ್ಲ. ಹೇಳ್ತಾ ಇದ್ದೀನಿ ನೋಡಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಅಥವಾ ಟೆಕ್ಸ್ಟ್ ಮೆಸೇಜ್ ಮಾಡಿ ಕೇಳಿ. ಥ್ಯಾಂಕ್ ಯು.